ಹಲೋ ಎವ್ರಿವನ್. ಫಿಫ್ತ್ ಚಾಪ್ಟರ್ ಅರ್ಬನ್ ಡೆವಲಪ್ಮೆಂಟ್ ನಗರಾಭಿವೃದ್ಧಿ. ಈ ಚಾಪ್ಟರ್ ನೋಡೋಣ. ಕರ್ನಾಟಕದಲ್ಲಿ ಒಟ್ಟು ನಗರವಾಸಿಗಳ ಪ್ರಮಾಣ, ಟೋಟಲ್ ಪಾಪ್ಯುಲೇಷನ್ ಆಫ್ ಕನ್ನಡಿಗಸ್ ಎಸ್ಪೆಷಲಿ ಹೂ ಲೀವ್ಸ್ ಇನ್ ಅರ್ಬನ್ ಏರಿಯಾಸ್ ಎಷ್ಟು ಪರ್ಸೆಂಟ್ ಇದ್ದಾರೆ ಅಂದ್ರೆ 39.27%. ಅರ್ಬನ್ ಡೆವಲಪ್ಮೆಂಟ್ total proportion of Karnataka population who lives in urban areas 39.27%. Yes. So according to 2011 census, ನಿಮ್ಗೆಲ್ಲ ಗೊತ್ತೇ ಇದೆ, ಇನ್ನು 2021 ಸೆನ್ಸಸ್ ಆಗಿಲ್ಲ. ಸೊ 2021 ಸೆನ್ಸಸ್ ಆದ್ರೆ obviously this number will go high. Okay. So ಯಾಕಂದ್ರೆ ಕರ್ನಾಟಕ is one of the most urbanized state in India. ಸೊ ಇಂಡಿಯಾ ಇಷ್ಟು ಅರ್ಬನೈಸ್ ಆಗಿಲ್ಲ. ಇಂಡಿಯಾದಲ್ಲಿ ಆಲ್ಮೋಸ್ಟ್ 34% ಅರ್ಬನೈಸೇಷನ್ ಇದೆ. ಸೊ ನಾವು 39% ಅಷ್ಟು ಅರ್ಬನೈಸೇಷನ್ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ, ನಗರೀಕರಣವನ್ನ. ಎನಿ ಹೌ, ಫಾಸ್ಟೆಸ್ಟ್ ಅಥವಾ ಸೊ ಮೋರ್ ಅರ್ಬನೈಸ್ಡ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಾ? ಇಟ್ಸ್ ಬ್ಯಾಂಗ್ಳೂರ್ ಅರ್ಬನ್. ಬ್ಯಾಂಗ್ಳೂರ್ ಅರ್ಬನ್ ಮೋಸ್ಟ್ ಅರ್ಬನೈಸ್ಡ್. ಹೌದಾ? ಅತಿ ಹೆಚ್ಚು ನಗರೀಕರಣಗೊಂಡಂತಹ ಜಿಲ್ಲೆ. ಅತಿ ಕಡಿಮೆ ನಗರೀಕರಣಗೊಂಡಂತಹ ಜಿಲ್ಲೆ ಯಾವುದು? ಕೊಡಗು. ಲೀಸ್ಟ್ ಅರ್ಬನೈಸ್ಡ್ ಡಿಸ್ಟ್ರಿಕ್ಟ್ ಈಸ್ ಕೊಡಗು. ರೈಟ್. ಇನ್ನು ಈ ಒಂದು ರ್ಯಾಪಿಡ್ ಫೇಸ್ ಅಲ್ಲಿ ಅರ್ಬನೈಸೇಷನ್ ಆಗ್ತಿರೋದು ಯಾವ್ಯಾವ ಜಿಲ್ಲೆಗಳಲ್ಲಿ ಅಂತಂದ್ರೆ ಉಡುಪಿ, ದಕ್ಷಿಣ ಕನ್ನಡ. ಸೊ ದೇ ಆರ್ ಅರ್ಬನೈಸಿಂಗ್ ಫಾಸ್ಟರ್. ಉಡುಪಿ ಅಂಡ್ ದಕ್ಷಿಣ ಕನ್ನಡ. ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್. ಸೊ ದೇ ಆರ್ ಅರ್ಬನೈಸಿಂಗ್ ಫಾಸ್ಟರ್. ಯಾಕೆ ಅಂತಂದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಹೆಚ್ಚಾಗಿದ್ದಾಗ ಅಲ್ಲಿಗೆ ಅಲ್ವಾ ಎಲ್ಲ ತುಂಬಾ ಜನ ಎಜುಕೇಶನ್ಗೆ ದೀಸ್ ಟು ಡಿಸ್ಟ್ರಿಕ್ಟ್ಸ್ ಆರ್ ರಿನೌಂಡ್ ಎಜುಕೇಶನಲ್ ಒಂದು ಪರ್ಫಾರ್ಮೆನ್ಸ್ ಇರೋದು. ಸೊ ಅದಕ್ಕೋಸ್ಕರ ಅಲ್ಲಿಗೆಲ್ಲ ಹೋಗ್ತಾ ಇರ್ತಾರೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾಗ ಸೊ ಅಲ್ಲಿ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗುತ್ತೆ. ಓಕೆ, ಎಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಅರ್ಬನೈಸೇಷನ್ ಸೊ ಈ ಎರಡು ಜಿಲ್ಲೆಗಳಲ್ಲಿ ಇಟ್ಸ್ ಗೋಯಿಂಗ್ ಫಾಸ್ಟರ್ ಅಂತ. ಓಕೆ, ಸೊ ಇನ್ ಎಲ್ಲಿ ಕಡಿಮೆ ಒಂದು ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಎಲ್ಲ ಆಗ್ತಾ ಇದೆ ಅಂತಂದ್ರೆ ಉತ್ತರ ಕನ್ನಡ, ರಾಯಚೂರು, ಗದಗ್ ಸ್ಲೋವರ್ ಗ್ರೋತ್. ಉತ್ತರ ಕನ್ನಡ, ರಾಯಚೂರ್, ಗದಗ್. ರೈಟ್. ಒಂದು ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಸ್ಲೋವರ್ ಗ್ರೋತ್ ರೇಟ್, ಸ್ಲೋವರ್ ಅರ್ಬನೈಸೇಷನ್. ಓಕೆ, ಸೊ ಮತ್ತೆ ಇನ್ನೆರಡು ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಇದಾವಲ್ಲ, ಉಡುಪಿ, ದಕ್ಷಿಣ ಕನ್ನಡ. ಸೊ ದೇ ಆರ್ ಅರ್ಬನೈಸಿಂಗ್ ಫಾಸ್ಟರ್. ಓಕೆ, ಸೊ ನೆಕ್ಸ್ಟ್ ರಾಯಚೂರು ಮತ್ತೆ ಗದಗ, ಇವೆರಡು ನಾರ್ತ್ ಕರ್ನಾಟಕದ ಎರಡು ಜಿಲ್ಲೆಗಳು. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ವಿ ಕ್ಯಾನ್ ಅಬ್ಸರ್ವ್ ವೆರಿ ಸ್ಲೋ ಗ್ರೋತ್ ಆಫ್ ಅರ್ಬನೈಸೇಷನ್. ಓಕೆ, ನಗರೀಕರಣ ತುಂಬಾ ಮಂದಗತಿಯಲ್ಲಿ, ನಿಧಾನಗತಿಯಲ್ಲಿ ಆಗ್ತಾ ಇರೋದು ಎಲ್ಲೆಲ್ಲಿ? ಉತ್ತರ ಕನ್ನಡ, ಸೊ ರಾಯಚೂರು, ಗದಗ. ಫಾಸ್ಟ್ ಆಗಿ, ಓಕೆ, ಫಾಸ್ಟರ್ ಗ್ರೋತ್ ರೇಟ್ ಎಲ್ಲಿ ನೋಡ್ತೀವಿ ಅಂತಂದ್ರೆ ನಗರೀಕರಣ ಸೊ ತೀವ್ರವಾಗಿ ಅಥವಾ ತುಂಬಾ ಏನು ತೀವ್ರವಾಗಿ ಅಥವಾ ವೇಗವಾಗಿ ನಗರೀಕರಣ ಆಗ್ತಿರೋದು ಎಲ್ಲಿ ಅಂತಂದ್ರೆ ಈ ಒಂದು ಉಡುಪಿ ಮತ್ತೆ ದಕ್ಷಿಣ ಕನ್ನಡ, ಈ ಎರಡು ಜಿಲ್ಲೆಗಳಲ್ಲಿ. ಸೊ ಇದನ್ನು ಕೂಡ ಸ್ಟೇಟ್ಮೆಂಟ್ಸ್ ಆಗಿ ಕೇಳ್ಬೋದು ನಿಮ್ಗೆ. ರೈಟ್. ಸೊ ಎಷ್ಟು ಪರ್ಸೆಂಟ್ ಬೆಂಗಳೂರಲ್ಲಿ ಅರ್ಬನೈಸ್ಡ್ ಒಂದು ಎಷ್ಟು ಅರ್ಬನೈಸ್ಡ್ ಅಂತಂದ್ರೆ 90% ಆಫ್ ದ ಡಿಸ್ಟ್ರಿಕ್ಟ್ ಈಸ್ ಅರ್ಬನೈಸ್ಡ್ ಬ್ಯಾಂಗ್ಳೂರ್ದು. ಬಟ್ ಲೀಸ್ಟ್ ಅಂತಂದ್ರೆ ಜಸ್ಟ್ 14.6%. 14% ಆಫ್ ಡಿಸ್ಟ್ರಿಕ್ಟ್ ಈಸ್ ಅರ್ಬನೈಸ್ಡ್. ಕೇವಲ 14% ಅಷ್ಟು ಮಾತ್ರ ಕೊಡಗು ನಗರೀಕರಣಗೊಂಡಿದೆ. ಆದ್ರೆ ಬೆಂಗಳೂರು ಇದೆಯಲ್ಲ 90% ಈಸ್ ಅರ್ಬನೈಸ್ಡ್. ಓಕೆ, ಸೊ ಮತ್ತೆ ನಿಮಗೆ 70% ಆಫ್ ಪಾಪ್ಯುಲೇಷನ್ ಲೀವ್ಸ್ ಇನ್ 10% ಆಫ್ ಟೌನ್ಸ್. ನೋಡಿ, ಈ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ. 70% ಆಫ್ ಪಾಪ್ಯುಲೇಷನ್, ಅರ್ಬನ್ ಪಾಪ್ಯುಲೇಷನ್ lives in 10% of
towns, because some towns are attractive destinations. ಓಕೆ, ಒಂದು ಉದ್ಯೋಗಕ್ಕಾಗಿರ್ಬೋದು ಅಥವಾ ಶಿಕ್ಷಣಕ್ಕಾಗಿರ್ಬೋದು, ಆರೋಗ್ಯ ಸೇವೆಗಳಿಗಾಗಿರ್ಬೋದು, ವಿಪುಲ ಅವಕಾಶಗಳಾಗಿರ್ಬೋದು, ಇವೆಲ್ಲ ಕೂಡ ಹೆಚ್ಚಾಗಿ ಕೆಲವು ನಗರಗಳಲ್ಲಿ ಸಿಗುತ್ತೆ, ಅಲ್ಲಿಗೆಲ್ಲ ಹೋಗ್ತಾರಪ್ಪ. ಸೊ ಹಾಗಾಗಿ ಸೊ ಆಲ್ಮೋಸ್ಟ್ 10% of total towns attracts 70% of urban population. ಸೊ 10% ಟೌನ್ಸ್ ಅಲ್ಲಿ 70% ಅಷ್ಟು ಈ ಒಂದು ನಗರವಾಸಿಗಳು ಇದಾರಂತೆ. ಓಕೆ, ಅದನ್ನೊಂದು ತಿಳ್ಕೊಬೇಕು. ನೆಕ್ಸ್ಟ್, ಈ ಟೌನ್ಸ್ ಅನ್ನ ಯಾವ ರೀತಿ ಕ್ಲಾಸಿಫೈ ಮಾಡೋದು ಅಂತ, ಹೌ ಟೌನ್ಸ್ ಆರ್ ಕ್ಲಾಸಿಫೈಡ್. ಟೌನ್ಸ್ ಅನ್ನ ಈ ರೀತಿ ಕ್ಲಾಸಿಫೈ ಮಾಡ್ತೀವಿ. Okay. 10,000 to 20,000. So 20,000 to 50,000. Yes, 20,000 to 50,000. $50,000 to 3 lakh. So 3 lakhs to 3 lakh and above. ಇದನ್ನ ಸ್ವಲ್ಪ ಗಮನಿಸ್ಬೇಕು ನೀವು. 10,000 to 20,000. ಸೊ ಇವುಗಳನ್ನ ಏನಂತ ಕರಿತೀವಿ, ಇಷ್ಟು ಪಾಪ್ಯುಲೇಷನ್ ಇರುವಂತಹ ಟೌನ್ಸ್ ನ ನಾವು ಟೌನ್ ಪಂಚಾಯತ್ಗಳು ಅಂತ ಕರಿತೀವಿ, ಪಟ್ಟಣ ಪಂಚಾಯತ್ಗಳು, ಟೌನ್ ಪಂಚಾಯತ್ಸ್. ಇಫ್ ಎನಿ ಟೌನ್ ವಿಚ್ ಇಸ್ ಹ್ಯಾವಿಂಗ್ 10,000 to 20,000 population, they are called town panchayats. So next, 20,000 to 50,000 population, 20,000 ದಿಂದ 50,000 ಪಾಪ್ಯುಲೇಷನ್ ಇದ್ರೆ ಅದನ್ನ ಟೌನ್ ಮುನ್ಸಿಪಲ್ ಕೌನ್ಸಿಲ್ಸ್ ಅಂತ. ಟೌನ್ ಮುನ್ಸಿಪಲ್ ಕೌನ್ಸಿಲ್ಸ್, ಟೌನ್ ಮುನ್ಸಿಪಲ್ ಕೌನ್ಸಿಲ್ಸ್. ಓಕೆ, ನೆಕ್ಸ್ಟ್ 50,000 to 3 lakh. ಸೊ ಇದನ್ನ ಸಿಟಿ ಮುನ್ಸಿಪಲ್ ಕೌನ್ಸಿಲ್ಸ್, ಸಿಟಿ ಮುನ್ಸಿಪಲ್ ಕೌನ್ಸಿಲ್. ಇನ್ ನಿಮ್ಗೆ ಇದು ಗೊತ್ತೇ ಇರುತ್ತೆ. ಸೊ 3 lakh ಅಂಡ್ ಅಬೋ ಅಂತಂದ್ರೆ ಆಬ್ವಿಯಸ್ಲಿ ಸಿಟಿ ಕಾರ್ಪೊರೇಷನ್ಸ್, ಹೌದಾ? ಮುನ್ಸಿಪಲ್ ಸಿಟಿ ಕಾರ್ಪೊರೇಷನ್ಸ್, ಸಿಟಿ ಕಾರ್ಪೊರೇಷನ್ಸ್. ಲಿಸನ್, ಯಾವ್ದನ್ನ ನಾವು ಸೊ ಟೌನ್ ಪಂಚಾಯತ್ಗಳು, ಪಟ್ಟಣ ಪಂಚಾಯತ್ಗಳು ಅಥವಾ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅಂತ ಕರಿತೀವಿ, ಅಥವಾ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅಂತ ಕರಿತೀವಿ, ಸಿಟಿ ಕಾರ್ಪೊರೇಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು, ಪ್ರಶ್ನೆ ಬರುವಂತದ್ದು ಇಲ್ಲಿ. ಸೊ ಯಾವ ಒಂದು ಪಟ್ಟಣ, ನಗರ ಅಂತ ಹೇಳಿಕ್ಕಾಗಲ್ಲ, ಇದು ಪಟ್ಟಣ. ಯಾವ ಪಟ್ಟಣದಲ್ಲಿ ಜನಸಂಖ್ಯೆ 20,000ದಿಂದ 50,000ವರೆಗೂ ಇರುತ್ತಲ್ಲ, ಸೊ ಅದನ್ನ ನಾವು ಪಂಚಾಯತ್, ಟೌನ್ ಪಂಚಾಯತ್ ಅಂತ ಕರಿತೀವಿ, ಪಟ್ಟಣ ಪಂಚಾಯತ್ಗಳು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ 50,000ದಿಂದ ಯಾಕೆ ಮಿಸ್ಟೇಕ್ ಆಗ್ತಾ ಇದೆ? ಸೊ ಇದೊಂಚೂರು ರೀಟೇಕ್ ಮಾಡಿ. 10,000ದಿಂದ 20,000 ಪಾಪ್ಯುಲೇಷನ್ ಇರುತ್ತೆ. ಸೊ ಆ ಒಂದು ಪ್ರದೇಶವನ್ನ ನಾವು ಟೌನ್ ಪಂಚಾಯತ್ಗಳು ಅಂತ ಕರಿತೇವೆ. 20,000ದಿಂದ 50,000 ಇದ್ರೆ ಅದನ್ನ ನಾವು ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅಂತ ಕರಿತೇವೆ. ಸೊ 50,000ದಿಂದ ಆಲ್ಮೋಸ್ಟ್ 3 ಲಕ್ಷದವರೆಗೂ ಇದ್ರೆ ಸೊ ಅದನ್ನ ಸಿಟಿ ಮುನ್ಸಿಪಲ್ ಕೌನ್ಸಿಲ್ಸ್ ಅಂತ ಕರಿತೇವೆ. 3 ಲಕ್ಷಕ್ಕಿಂತ ಹೆಚ್ಚಾಗಿದ್ರೆ, ಅದು 3 ಲಕ್ಷದಿಂದ 3 ಕೋಟಿ ಇರ್ಬೋದು. ಓಕೆ, ಸೊ ಎಷ್ಟು ಅದಕ್ಕೆ ಒಂದು ಅಪ್ಪರ್ ಲಿಮಿಟ್ ಇಲ್ಲ. 3 ಲಕ್ಷಕ್ಕಿಂತ ಅಬೋ ಇರುವಂತಹ ಎಲ್ಲಾ ಒಂದು ನಗರಗಳನ್ನ ನಾವು ಸಿಟಿ ಕಾರ್ಪೊರೇಷನ್ಸ್ ಅಂತ ಕರಿತೀವಿ, ನಗರ ಕಾರ್ಪೊರೇಷನ್ಗಳು. ಓಕೆ, ಸೊ ಇಷ್ಟು
ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಕೊಡ್ತಾರೆ. ಪಾಪ್ಯುಲೇಷನ್ 10 to 20,000, so 20 to 50,000, 50,000 to 3 lakh and 3 lakh above. Okay. Next, ಈಗ ಇಷ್ಟು the basics. Now we'll come to schemes. ನಿಮ್ಗೆಲ್ಲ ಗೊತ್ತಿರುವಂತೆ ನಗರ ಪ್ರದೇಶದ ಒಂದು ಮುಖ್ಯ ಸಮಸ್ಯೆ ಏನಪ್ಪಾ ಅಂತಂದ್ರೆ ವಸತಿ. ಹೆಚ್ಚಿನ ಜನ ಸ್ಲಮ್ಗಳಲ್ಲಿ ವಾಸ ಆಗ್ತಾರೆ, ವಲಸೆ ಬಂದಿರ್ತಾರೆ. ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಉದ್ಯೋಗವನ್ನ ಅರಸಿ ವಲಸೆ ಬಂದಿರ್ತಾರೆ. ಆದ್ರೆ ಇಲ್ಲಿ ಅವರಿಗೆ ಜೀವನ ಮಟ್ಟ ಅಷ್ಟು ಉತ್ತಮವಾಗಿರೋದಿಲ್ಲ, ಹಾಗಾಗಿ ಸ್ಲಮ್ಗಳಲ್ಲಿ ವಾಸ ಆಗ್ತಿರ್ತಾರೆ. ಓಕೆ, ಪೀಪಲ್ ಜನರಲಿ ಮೈಗ್ರೇಟ್ ಫ್ರಮ್ ರೂರಲ್ ಏರಿಯಾಸ್ ಟು ಅರ್ಬನ್ ಏರಿಯಾಸ್. Okay, so because of wider opportunities are present in urban areas due to lack of the living standard ability. Okay, so ಏನ್ ಮಾಡ್ತಾರೆ ಇವರು ಸ್ಲಮ್ಗಳಲ್ಲಿ, they live in slums or some huts, ಸುಮ್ನೆ ಒಂದು ಗುಡಿಸಲು ತರ ಹಾಕೊಂಡಿರ್ತಾರೆ. So to redress this grievance, ಓಕೆ, ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಎಂಬಂತೆ ಹಲವಾರು ಸ್ಕೀಮುಗಳನ್ನ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದೆ. ನಮ್ಗೆ ಪ್ಲೇಸ್ ಕೊರತೆ ಇದೆ, ಹೌದಲ್ಲ, ಅಂದ್ರೆ ಭೌಗೋಳಿಕ ಪ್ರದೇಶದ ಕೊರತೆ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಅಂತ ಕಟ್ತೀವಿ. ಓಕೆ, ಅಂದ್ರೆ ಇರೋ ಕಮ್ಮಿ ಒಂದು ಭೌಗೋಳಿಕ ಪ್ರದೇಶವನ್ನ ಅಥವಾ ಕಮ್ಮಿ ಭೂಮಿಯನ್ನ ಬಳಸ್ಕೊಂಡು ಅದ್ರ ಮೇಲೆ ಫ್ಲೋರ್ಸ್ ಅನ್ನ ಕಟ್ಟೋದು. ಸೊ ಆ ಒಂದು ಸ್ಕೀಮ್ಗೆ 1 lakh ಮಲ್ಟಿ ಸ್ಟೋರಿ ಬೆಂಗಳೂರು ಹೌಸಿಂಗ್ ಪ್ರೋಗ್ರಾಮ್ ಅಂತ 1 lakh ಮಲ್ಟಿ ಸ್ಟೋರಿ ಹೌಸಿಂಗ್ ಪ್ರೋಗ್ರಾಮ್, ಬೆಂಗಳೂರು ಹೌಸಿಂಗ್ ಪ್ರೋಗ್ರಾಮ್. ಇದು ಬೆಂಗಳೂರಲ್ಲಿ ಜಾರಿಗೊಳಿಸಲಾಗಿರೋದು, ಬೆಂಗಳೂರು ಹೌಸಿಂಗ್ ಪ್ರೋಗ್ರಾಮ್. 1 lakh ಮಲ್ಟಿ ಸ್ಟೋರಿ ಬೆಂಗಳೂರು ಹೌಸಿಂಗ್ ಪ್ರೋಗ್ರಾಮ್. 1 ಲಕ್ಷ ಅಂದ್ರೆ ಬೆಂಗಳೂರಲ್ಲಿ ಡೆನ್ಸಿಟಿ ಎಷ್ಟಿದೆ ಗೊತ್ತಾ? ಪಾಪ್ಯುಲೇಷನ್ ಡೆನ್ಸಿಟಿ ಸೊ 4,381. ಕುಡ್ ಯು ಇಮ್ಯಾಜಿನ್? ಓಕೆ, ಸೊ ನಮ್ ಕರ್ನಾಟಕದ ಟೋಟಲ್ ಪಾಪ್ಯುಲೇಷನ್ ಡೆನ್ಸಿಟಿ ಆವರೇಜ್ ಅಂತ ಎಷ್ಟಿದೆ ಅಂತಂದ್ರೆ 319. ಓಕೆ, ಆದ್ರೆ ಬೆಂಗಳೂರದ ಎಷ್ಟಿದೆ ನೋಡಿ ಪಾಪ್ಯುಲೇಷನ್ ಡೆನ್ಸಿಟಿ? 1 ಸ್ಕ್ವೇರ್ ಕಿಲೋಮೀಟರ್ 1 ಸ್ಕ್ವೇರ್ ಮೀಟರ್ಸ್ ಅಲ್ಲಿ ಎಷ್ಟು ಪಾಪ್ಯುಲೇಷನ್, ಎಷ್ಟು ಜನ ಇಲ್ಲಿ ವಾಸ ಆಗ್ತಾರೆ ಅಂತ 4381. ಸೊ 4,381 ಜನರು ಅದರ ಒಂದು ನಮ್ಮ ಬೆಂಗಳೂರಿನ ಪಾಪ್ಯುಲೇಷನ್ ಡೆನ್ಸಿಟಿ ಜನಸಾಂದ್ರತೆ ಇಷ್ಟಿದೆ ಅಂತೆ. ಓಕೆ, ಸೊ ಹಾಗಿದ್ದಾಗ ನಾವೇನ್ ಮಾಡ್ಬೇಕೀಗ? ಇರುವಂತಹ ಒಂದು ಭೂಮಿನ ಸದ್ಬಳಕೆ ಮಾಡಿಕೊಂಡು ಎಲ್ಲರಿಗೂ ಕೂಡ ವಸತಿ ಒಂದು ಮೂಲ ಸೌಕರ್ಯವನ್ನ ಕಲ್ಪಿಸ್ಕೊಡ್ಬೇಕು. ವಿ ಹ್ಯಾವ್ ಟು ಫೆಸಿಲಿಟೇಟ್ these urban poor by constructing houses at affordable price. Okay, so ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಸೊ ಎಲ್ಲ ಫಂಡ್ಸ್ ಇಂದ ಡಿಫ್ರೆಂಟ್ ಸ್ಟೇಟ್ ಸ್ಕೀಮ್ ಇಂದ ಫಂಡ್ಸ್ ಅನ್ನ ತಗೊಂಡು ಅಂಬೇಡ್ಕರ್ ನಿವಾಸ್ ಯೋಜನಾ, ವಾಜಪೇಯಿ ಅರ್ಬನ್ ಹೌಸಿಂಗ್ ಯೋಜನಾ, ಸೊ ಈ ತರ ಎಲ್ಲಾ ಸ್ಕೀಮ್ಗಳಿಂದ ಸೊ ಹಣವನ್ನ ಪಡೆದು ಅದನ್ನ ಒಂದೇ ಸ್ಕೀಮ್ ಅಲ್ಲಿ ಮರ್ಜ್ ಮಾಡಿ ಬೆಂಗಳೂರಲ್ಲಿ ಈ ತರ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅನ್ನ ಕಟ್ಕೊಡ್ತಾರೆ. ಯಾರಿಗೆ? ಸೊ ಅರ್ಬನ್ ಪೋರ್ ಅಥವಾ ಈ ನಗರ ಬಡ ಜನರಿಗೆ ಕಟ್ಟಿಸ್ಕೊಡುವಂಥದ್ದು. ಅದನ್ನೇ 1 lakh ಸ್ಟೋರಿ ಬಿಲ್ಡಿಂಗ್ ಬೆಂಗಳೂರು ಹೌಸಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ. ನೆಕ್ಸ್ಟ್, ಈ ಒಂದು ಉಸ್ತುವಾರಿ ಸ್ಲಮ್ಗಳಲ್ಲಿ ಇರೋರಿಗೆಲ್ಲ ಮನೆಗಳು ಕಟ್ಸ್ಕೊಳ್ಳುವಂತಹ ಒಂದು ಮೇಲುಸ್ತುವಾರಿ ಯಾರು ವಹಿಸಿರ್ತಾರೆ ಅಂತಂದ್ರೆ ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್. ಇದು 1975 ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್. ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಕರ್ನಾಟಕ ಕೊಳಗೇರಿ ಪ್ರದೇಶಗಳ ಅಭಿವೃದ್ಧಿ ಮಂಡಳಿ ಅಂತ. ಇದು ಎಸ್ಟಾಬ್ಲಿಷ್ ಆಗಿದ್ದಂತಹ ಇಯರ್ ಬಂದು 1975, ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್. ಓಕೆ, ಸೊ
ಇದು ಏನ್ ಮಾಡುತ್ತೆ ಅಂತಂದ್ರೆ which provides basic amenity, that is housing to rural poor. Okay, next ಈ ಒಂದು ಪ್ರಧಾನ್ ಮಂತ್ರಿ ಆವಾಸ್ ಯೋಜನಾ ಅರ್ಬನ್. ಓಕೆ, ಸೊ ಪ್ರಧಾನ್ ಮಂತ್ರಿ ಆವಾಸ್ ಯೋಜನಾ ಅರ್ಬನ್, ಪ್ರಧಾನ್ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನೋಡಿದ್ವಿ ನಾವು, ಹೌದಾ? ಸೊ ಇಲ್ಲೇನಪ್ಪಾ ಅಂದ್ರೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಕನ್ಸ್ಟ್ರಕ್ಟಿಂಗ್ ಪಕ್ಕಾ ಹೌಸಸ್ ವಿತ್ ಬೇಸಿಕ್ ಅಮ್ಯುನಿಟೀಸ್. ಯಾವುದು ಬೇಸಿಕ್ ಅಮ್ಯುನಿಟೀಸ್ ಅಂತಂದ್ರೆ ಡ್ರಿಂಕಿಂಗ್ ವಾಟರ್ ಮತ್ತೆ ಎಲೆಕ್ಟ್ರಿಸಿಟಿ. ಸೊ ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರು ಮತ್ತು ವಿದ್ಯುತ್ ಅನ್ನ ಖಾತ್ರಿಪಡಿಸ್ಕೊಂಡು ಅವ್ರಿಗೆ ವಸತಿಯನ್ನ ನಿರ್ಮಾಣ ಮಾಡ್ಕೊಡ್ಬೇಕು. ಓಕೆ, ಸೊ ಪ್ರಧಾನ ಮಂತ್ರಿ ಆವಾಸ್ ಯೋಜನಾದಲ್ಲಿ ಬಿಲ್ಡಿಂಗ್ ಪಕ್ಕಾ ಹೌಸಸ್ ಅಟ್ ಅಫೋರ್ಡಬಲ್ ಪ್ರೈಸ್ ಮತ್ತೆ ವಿತ್ ಬೇಸಿಕ್ ಅಮ್ಯುನಿಟೀಸ್, ಮೂಲಭೂತ ಸೌಕರ್ಯಗಳು, ಬೇಸಿಕ್ ಅಮ್ಯುನಿಟೀಸ್, ಕುಡಿಯುವ ನೀರು, ವಿದ್ಯುತ್, ಇವೆಲ್ಲ ಕೂಡ ಒದಗಿಸ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಯಾರಪ್ಪ ಇಲ್ಲಿ ಹೂ ಗೆಟ್ಸ್ ದಿಸ್ ಎಂಟೈಟಲ್ಮೆಂಟ್ ಅಂತಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ ಲೋ ಇನ್ಕಮ್ ಗ್ರೂಪ್, ಎಕನಾಮಿಕಲಿ ವೀಕರ್ ಸೆಕ್ಷನ್. ಆರ್ಥಿಕವಾಗಿ ಫಲಾನುಭವಿಗಳು ಯಾರು ಅಂತಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕವಾಗಿ ಹಿಂದುಳಿದವರು ಅಥವಾ ದುರ್ಬಲ ವರ್ಗ, ಮತ್ತೆ ಲೋ ಇನ್ಕಮ್ ಗ್ರೂಪ್, ಕಡಿಮೆ ಆದಾಯವನ್ನ ಹೊಂದಿರೋರು ಇದರ ಫಲಾನುಭವಿಗಳಾಗ್ತಾರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್. ಸೊ ಇದು ಪಕ್ಕಾ ಹೌಸಸ್, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಕಚ್ಚಾ ಹೌಸ್, ಪಕ್ಕಾ ಹೌಸ್ ಅಂತ 2 ತರ ಇರುತ್ತೆ. ಪಕ್ಕಾ ಹೌಸ್ ಅಂತಂದ್ರೆ ಮೋಲ್ಡೆಡ್ ಬಿಲ್ಡಿಂಗ್ಸ್ ಇರುತ್ತೆ. ಸೊ ಇದನ್ನ ಕಟ್ಟಿಸ್ಕೊಡೋದ್ರ ಜೊತೆಗೆ ಬೇಸಿಕ್ ಅಮ್ಯುನಿಟೀಸ್ ಕೂಡ ಕೊಡ್ಬೇಕು, ಡ್ರಿಂಕಿಂಗ್ ವಾಟರ್ ಮತ್ತೆ ಎಲೆಕ್ಟ್ರಿಸಿಟಿ. ಅದ್ರ ಜೊತೆಗೆ ಇದು ಯಾರು ಇದರ ಫಲಾನುಭವಿಗಳು, ಅರ್ಹ ಫಲಾನುಭವಿಗಳು, ಆರ್ ದ ಎಲಿಜಿಬಲ್ ಬೆನಿಫಿಷರೀಸ್ ಅಂತಂದ್ರೆ ಸೊ ಲೋ ಇನ್ಕಮ್ ಗ್ರೂಪ್ ಇರೋರು ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರೋರು. ಸೊ ಅಷ್ಟು ನಿಮ್ಮ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ. ನೆಕ್ಸ್ಟ್ ಇದನ್ನ ಜಾರಿಗೊಳಿಸಿದ್ದು 2015 ಅಲ್ಲಿ. ಇಟ್ ಕೇಮ್ ಇನ್ ಟು ಬೀಯಿಂಗ್ ಇನ್ 2015. ನೆಕ್ಸ್ಟ್ ವಾಟರ್ ಸಪ್ಲೈಗೆ ಬರೋಣ. ವಾಟರ್ ಸಪ್ಲೈ ಅಂಡ್ ಸ್ಯಾನಿಟೇಷನ್. ಓಕೆ, ಸೊ ಇದರಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಕರ್ನಾಟಕ ಇಂಟಿಗ್ರೇಟೆಡ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಅಂತ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ಇಂಟಿಗ್ರೇಟೆಡ್ ಅರ್ಬನ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್. ಕನ್ನಡದಲ್ಲಿ ಸಮಗ್ರ ನಗರ ನೀರು ನಿರ್ವಹಣೆ ಹೂಡಿಕೆ ಕಾರ್ಯಕ್ರಮ ಅಂತ. ಓಕೆ, ಅಕಾರ್ಡಿಂಗ್ ಟು ದಿಸ್ ಪ್ರೋಗ್ರಾಮ್ ಇದಕ್ಕೆ ಒಂದು ಫಂಡ್ ಅನ್ನು ಕೊಡ್ತಾ ಇರೋದು ಯಾರು ಅಂತಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ವಿಚ್ ಈಸ್ ಅಸಿಸ್ಟಿಂಗ್ ದಿಸ್ ಪ್ರೋಗ್ರಾಮ್. ADB ಎಲ್ಲಿದೆ? ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಫಿಲಿಪೈನ್ಸ್ ನ ಮನಿಲಾ. ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು? 1967 ಅಲ್ಲಿ ಅಲ್ವಾ? ಸೊ ಈ ಬ್ಯಾಂಕ್ ಇದಕ್ಕೆ ಅಸಿಸ್ಟೆನ್ಸ್ ಅನ್ನ ಕೊಡ್ತಾ ಇದೆ. ಯಾವುದಕ್ಕೆ? ಕರ್ನಾಟಕ ಇಂಟಿಗ್ರೇಟೆಡ್ ಅರ್ಬನ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಅಂತ. ಸೊ ಎಸ್ಪೆಷಲಿ ಈ ಒಂದು ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನ, ಅಂದ್ರೆ ನೀರು ನಿರ್ವಹಣೆಯನ್ನ ಯಾವ ರೀತಿ ವೈಜ್ಞಾನಿಕವಾಗಿ ನೀರನ್ನ ಶೇಖರಿಸಿ ಇಡೋದು, ಸಂರಕ್ಷಣೆ ಮಾಡೋದು, ಇದೆಲ್ಲದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಓಕೆ, ಸೊ ಇದಕ್ಕೆ ಯಾರು ನಮ್ಗೆ ಸಪೋರ್ಟ್ ಕೊಡ್ತಿರೋದು ಅಂತಂದ್ರೆ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ರೈಟ್? ಸೊ ನೆಕ್ಸ್ಟ್ ಸ್ವಚ್ಛ ಭಾರತ್ ಮಿಷನ್ 2 ನಿಮ್ಗೆಲ್ಲ ಗೊತ್ತಿದೆ, SBM 2. ಗ್ರಾಮೀಣ ಅಭಿವೃದ್ಧಿಲಿ ಓದಿದ್ವಿ. ಸ್ವಚ್ಛ ಭಾರತ್ ಮಿಷನ್ 2 October 2nd, 2014 ಅಲ್ಲಿ ಲಾಂಚ್ ಮಾಡಿದ್ದು. ಏನು? ಟು ಮೇಕ್ ಇಂಡಿಯಾ ಓಪನ್ ಡೆಫಿಕೇಶನ್ ಫ್ರೀ, ಭಾರತವನ್ನ ಬಹಿರ್ದೆಸೆ ಮುಕ್ತಗೊಳಿಸುವಂತಹ ಒಂದು ಧ್ಯೇಯೋದ್ದೇಶವನ್ನ ನಾವು ಹೊಂದಿದ್ವಿ
ಅಲ್ವಾ? ಸೊ ನೆಕ್ಸ್ಟ್ phase 2 ಅಲ್ಲಿ ಕೂಡ 2 ಅಂತಂದ್ರೆ phase 1 ಮುಗೀತು, ಈಗ phase 2 ನ ಸ್ಟಾರ್ಟ್ ಮಾಡಿದೀವಿ. phase 2, ಸೊ ಇದರ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಸಿಟೀಸ್ ಅನ್ನ ಗಾರ್ಬೇಜ್ ಫ್ರೀ ಸಿಟೀಸ್ ಅಂತ ಮಾಡೋದು. ಫಸ್ಟ್ ಫೇಸ್ ಅಲ್ಲಿ ಏನು, ಟಾಯ್ಲೆಟ್ಸ್ ನಿರ್ಮಾಣ ಮಾಡೋದು. ಸೊ ಕಮ್ಯುನಿಟಿ ಟಾಯ್ಲೆಟ್ಸ್ ಅಂತ ಮಾಡ್ತಿದ್ರು, ಇಂಡಿವಿಜುವಲ್ ಟಾಯ್ಲೆಟ್ಸ್ ವೈಯಕ್ತಿಕ ಬಳಕೆಗೆ ಮತ್ತೆ ಸಮುದಾಯ ಬಳಕೆಗೆ ಈ ತರ ಟಾಯ್ಲೆಟ್ಸ್ ಅನ್ನ ನಿರ್ಮಾಣ ಮಾಡಿ ಓಪನ್ ಡೆಫಿಕೇಶನ್ ಫ್ರೀ ಸ್ಟೇಟಸ್ ಸಿಕ್ತು. ಓಕೆ, ಬಟ್ ಈಗ ನಗರಗಳನ್ನ ಗಾರ್ಬೇಜ್ ಫ್ರೀ ಅಂದ್ರೆ ಈ ಒಂದು ಚರಂಡಿ ಅಥವಾ ತ್ಯಾಜ್ಯ ಮುಕ್ತ ನಗರಗಳನ್ನ ಮಾಡ್ಬೇಕು. ಯಾವುದೇ ಒಂದು ತ್ಯಾಜ್ಯ ಇರುತ್ತೆ, ಉತ್ಪತ್ತಿ ಆಗುತ್ತೆ, ಅದನ್ನ ಸಮಗ್ರವಾಗಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ಬೇಕು. ಓಕೆ, ಸೊ ಅದನ್ನ ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಹೇಳುತ್ತೆ, ಟು ಮೇಕ್ ಸಿಟೀಸ್ ಗಾರ್ಬೇಜ್ ಫ್ರೀ, ತ್ಯಾಜ್ಯ ಮುಕ್ತ ನಗರಗಳನ್ನಾಗಿಸ್ಬೇಕು. ತ್ಯಾಜ್ಯ ಮುಕ್ತ ಅಂದ್ರೆ ಏನ್ ಮಾಡೋದು, ಘನತ್ಯಾಜ್ಯ ನಿರ್ವಹಣೆಯನ್ನ ವ್ಯವಸ್ಥಿತವಾಗಿ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಈ ಒಂದು ಘನತ್ಯಾಜ್ಯ ಎವ್ರಿ ಒಂದು ಡೊಮೆಸ್ಟಿಕ್ ಹೌಸ್ ಹೋಲ್ಡ್ ಇಂದ, ಪ್ರತಿ ಮನೆಯಿಂದ ಗೃಹ ಘಟಕದಿಂದ ತ್ಯಾಜ್ಯವನ್ನ ಕಲೆ ಹಾಕ್ತಾರೆ, ಸಂಗ್ರಹಿಸ್ತಾರೆ. ಈ ಸಂಗ್ರಹವಾದಂತಹ ಘನತ್ಯಾಜ್ಯವನ್ನ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಿ ವಿಲೇವಾರಿ ಮಾಡ್ಬೇಕು. ಒಂದು ಇದರಿಂದ ಗೊಬ್ಬರ ಆದ್ರೂ ಮಾಡ್ಬೋದು, ಅಥವಾ ಇದರಿಂದ ವಿದ್ಯುತ್ ಆದ್ರೂ ತಯಾರಿಸಬಹುದು, ಅಥವಾ ಇದರಿಂದ ಮೀಥೇನ್ ಅನಿಲವನ್ನು ಕೂಡ ತಯಾರಿಸಬಹುದು. ಸೊ ವಿ ಕ್ಯಾನ್ ಗೆಟ್ ಡಿಫ್ರೆಂಟ್ ಸೋರ್ಸ್ ಅಥವಾ ರಿಸೋರ್ಸ್. ವೇಸ್ಟ್ ಟು ವೆಲ್ತ್ ಅಂತ ಹೇಳಿದ್ವಲ್ಲ, ಕಸದಿಂದ ರಸ. ಓಕೆ, ತ್ಯಾಜ್ಯದಿಂದ ನಾವು ಉತ್ಪಾದಕತೆಯನ್ನ ಪಡಿಬಹುದು. ಓಕೆ, ಸೊ ಅದನ್ನ ಆ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಹೇಳ್ತಾರೆ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಗಾರ್ಬೇಜ್ ಫ್ರೀ ಸಿಟೀಸ್ ಅಂತ ನಾವು ಸೊ ಎಲ್ಲ ಒಂದು ನಗರಗಳನ್ನ ಅಭಿವೃದ್ಧಿ ಪಡಿಸ್ಬೇಕು. ಓಕೆ, ನೆಕ್ಸ್ಟ್ ಜನ ಆಂದೋಲನ ತರ ಇದನ್ನ ಕೈಗೊಳ್ಬೇಕು ಅಂತ ಹೇಳುದು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಈಸ್ ಅಮೃತ್. ಅಮೃತ್ ಸ್ಕೀಮ್ ಅಂದ್ರೆ ಏನಪ್ಪಾ ಅಂದ್ರೆ ಅಟಲ್ ಮಿಷನ್ ಫಾರ್ ರೆಜ್ಯುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್. ಅಟಲ್ ಮಿಷನ್ ಫಾರ್ ರೆಜ್ಯುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್. ಅಂದ್ರೆ ನಗರ ಭಾಗಗಳನ್ನ ಪರಿಪೂರ್ಣವಾಗಿ ರೂಪಾಂತರಿಸೋದು. ಯಾವ ರೀತಿ? ಬೈ ಪ್ರೊವೈಡಿಂಗ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಅಮ್ಯುನಿಟೀಸ್. ಓಕೆ, ಮಿನಿಮಲ್ ಇನ್ಫ್ರಾಸ್ಟ್ರಕ್ಚರ್. ನಗರ ಭಾಗಗಳಲ್ಲಿ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ಮೂಲ ಸೌಕರ್ಯಗಳನ್ನ ಒದಗಿಸುವುದರ ಮೂಲಕ ನಗರಗಳ ಸಮಗ್ರ ಅಭಿವೃದ್ಧಿ ಮಾಡೋದೇ ಈ ಒಂದು ಅಟಲ್ ಮಿಷನ್ ಫಾರ್ ರೆಜ್ಯುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್. ಓಕೆ, ಸೊ ಎಷ್ಟು ಇಡೀ ಒಂದು ದೇಶದಾದ್ಯಂತ 500 ನಗರಗಳನ್ನ ಆಯ್ಕೆ ಮಾಡ್ಕೊಳ್ಳಾಗಿದೆ. ಫಸ್ಟ್ ಫೇಸ್ ಅಲ್ಲಿ ಇದನ್ನ ಅಮೃತ್ 1 ಅಂತ ತಂದ್ರು, ಅದನ್ನ 2015 ಅಲ್ಲಿ ತಂದ್ರು. ದೇ ಹ್ಯಾವ್ ಲಾಂಚ್ಡ್ ಇಟ್ ಇನ್ 2015. ಸೊ ಆಗ ಏನಾಗಿತ್ತು ಆಬ್ಜೆಕ್ಟಿವ್? ಇಡೀ ಒಂದು ದೇಶದಲ್ಲಿ 500 ನಗರಗಳನ್ನ ಅಭಿವೃದ್ಧಿ ಪಡಿಸೋದು. ಡೆವಲಪ್ಮೆಂಟ್ ಆಫ್ 500 ಸಿಟೀಸ್. ಯಾವ ತರ ಅಭಿವೃದ್ಧಿ ಪಡಿಸೋದು? ಬೈ ಪ್ರೊವೈಡಿಂಗ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳನ್ನ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದ್ರ ಮೂಲಕ. ರೈಟ್? ಸಿಟೀಸ್ ಹಂಗಾರೆ ಸುಮಾರು ಇದಾವೆ. ಓಕೆ, ನಮ್ ದೇಶದಲ್ಲಿ ಹಲವಾರು ನಗರಗಳಿದಾವೆ. ಬಟ್ ಯಾವ ನಗರಗಳನ್ನ ಎತ್ಕೋಬೇಕು ಅಂತಂದ್ರೆ, ಯಾವ ನಗರಗಳನ್ನ ಆಯ್ಕೆ ಮಾಡ್ಕೋಬೇಕಂದ್ರೆ the cities which are having more than 1 lakh population, 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನ, 1 lakh ಪಾಪ್ಯುಲೇಷನ್, 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ನಗರಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ. ಗೆಟಿಂಗ್ ಮೈ ಪಾಯಿಂಟ್? ಸೊ ಸುಮಾರು ನಗರಗಳಿದಾವೆ. ಅದರಲ್ಲಿ ನಗರಗಳನ್ನ ಯಾವ ರೀತಿ ಚೂಸ್ ಮಾಡ್ಕೊಳ್ಳೋದು ಅಮೃತ್ ಕೆಳಗಡೆ ಅಂತಂದ್ರೆ 1 lakh ಪಾಪ್ಯುಲೇಷನ್ ಗಿಂತ ಹೆಚ್ಚಾಗಿ ಸೊ ಯಾವ ನಗರಗಳಲ್ಲಿ ಜನರಿರ್ತಾರೋ ಆ ನಗರಗಳನ್ನ ಮೊದಲು ಆಯ್ಕೆ ಮಾಡ್ಕೋಬೇಕು ಅಂತ. ರೈಟ್? ಸೊ ಇದಕ್ಕೆ ಈ ಒಂದು ಫಂಡಿಂಗ್, ಸೆಂಟರ್ ಮತ್ತೆ ಸ್ಟೇಟ್ ಫಂಡಿಂಗ್ ಹೆಂಗಿರುತ್ತೆ ಅಂದ್ರೆ 50:50. ಅಂದ್ರೆ 50% ಸೆಂಟರ್ ಕೊಡುತ್ತೆ, ಮತ್ತೆ 50% ಸೊ ನಮ್ಮ ಸ್ಟೇಟ್ ಕೊಡುತ್ತೆ. ಸೊ ಫಸ್ಟ್ 2015 ಅಲ್ಲಿ ಆಲ್ಮೋಸ್ಟ್ 60% ಆಫ್ ಸಿಟೀಸ್ ಆರ್ chosen for this program.
ನಮ್ಮ ದೇಶದಲ್ಲಿರುವಂತಹ 60% ನಗರಗಳು ಬಂದ್ಬಿಟ್ಟಿದ್ದಾವೆ. ಅವುಗಳಿಗೆಲ್ಲ ಕೂಡ ಬೇಸಿಕ್ ಅಮ್ಯುನಿಟೀಸ್ ನ ಕಲ್ಪಿಸಲಾಗಿದೆ. ರೈಟ್. ಸೊ ಅಮೃತ್ 2 ಅಂತ ಅಂದ್ಬಿಟ್ಟು ಅಮೃತ್ 2 ಅಂತ ಈಗ 2021 ಅಲ್ಲಿ ತಗೊಂಡಿದ್ದಾರೆ. ಅಮೃತ್ ಅಮೃತ್ 2 2021. ಸೊ ಇದ್ರ ಪ್ರಕಾರ 2021 ಪ್ರಕಾರ ಅಗೇನ್ ಸೊ ಎಲ್ಲ ಒಂದು ನಗರಗಳಿಗೆ ಬೇಸಿಕ್ ಫೆಸಿಲಿಟೀಸ್ ಅನ್ನ ಕಲ್ಪಿಸ್ಕೊಡೋದು ಟು ಮೇಕ್ ಸಿಟೀಸ್ ಸೊ ಸೆಕ್ಯೂರ್ಡ್ ವಿತ್ ದ ವಾಟರ್ ಅಥವಾ ಟು ಪ್ರೊವೈಡ್ ವಾಟರ್ ಸೆಕ್ಯೂರಿಟಿ ಟು ದ ಸಿಟೀಸ್. ನೀರಿನ ಭದ್ರತೆಯನ್ನ ಫಸ್ಟ್ ಟು ಮೇಕ್ ಸಿಟೀಸ್ ಆರ್ to get water security. Okay, so next water secure ಮಾಡೋದು ಎಲ್ಲ ಒಂದು ನಗರಗಳಿಗೆ, ಈ ಎಲ್ಲ ನಗರಗಳಿಗೆ ಟ್ಯಾಪ್ ವಾಟರ್ ಕನೆಕ್ಷನ್. ನಾವು ಹರ್ಘರ್ ಜಲ್ ಅಂತ ನೋಡಿದ್ವಲ್ಲ, ಹರ್ಘರ್ ಜಲ್ಲು ಅದು ಗ್ರಾಮೀಣ ಭಾಗಕ್ಕೆ ಮತ್ತೆ ನಗರ ಭಾಗಗಳಿಗೆ ವಿಸ್ತರಿಸಿದ್ರು ಬಿಡಿ. ಸೊ ಜಲ್ ಜೀವನ್ ಮಿಷನ್ ಮತ್ತೆ ಟ್ಯಾಪ್ ಕನೆಕ್ಷನ್, ಟ್ಯಾಪ್ ವಾಟರ್ ಕನೆಕ್ಷನ್ ಎಷ್ಟು ಅಮೃತ್. ಮತ್ತೆ ಒನ್ ಮೋರ್ ಪಾಯಿಂಟ್ ಯು ಮಸ್ಟ್ ರಿಮೆಂಬರ್, ಈ 500 ನಗರಗಳಿದಾವಲ್ಲಪ್ಪ, ಸೊ ನಮ್ಮ ಕರ್ನಾಟಕದಿಂದ ಎಷ್ಟು ನಗರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ 27 cities ಸೆಲೆಕ್ಟೆಡ್ ಫ್ರಮ್ ಕರ್ನಾಟಕ. ಸೊ ಇಡೀ ಇಂಡಿಯಾಗಂದ್ರೆ 500 cities, ಕರ್ನಾಟಕದಿಂದ ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ 27 cities, 27 ನಗರಗಳನ್ನ ಅಮೃತ್ ಕಾರ್ಯಕ್ರಮದ ಅಡಿ ಆಯ್ಕೆ ಮಾಡ್ಕೊಳ್ಳಾಗಿದೆ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇವುಗಳಿಗೆ ಸೀವೇಜ್ ಮತ್ತೆ ಸೆಪ್ಟೇಜ್ ಮ್ಯಾನೇಜ್ಮೆಂಟ್, ಸೊ ಇದೆಲ್ಲ ಕೂಡ ಅಮೃತ್ 2 ಅಲ್ಲಿ ಚರಂಡಿ ನಿರ್ವಹಣೆ, ಓಕೆ, ಕುಡಿಯೋ ನೀರು, ಟ್ಯಾಪ್ ವಾಟರ್ ಕನೆಕ್ಷನ್, ವಾಟರ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡೋದು, ಇದೆಲ್ಲ ಕೂಡ ಆಬ್ಜೆಕ್ಟಿವ್ಸ್ ಆಫ್ ಅಮೃತ್ 2. ಅಮೃತ್ 2 ಯಾವಾಗ? ಸೊ ಇನ್ನೊಂದ್ಸತಿ ರೀಕ್ಯಾಪ್ ಮಾಡ್ತೀನಿ ನೋಡಿ. ಅಮೃತ್ ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಕ್ವಶನ್ ಬಂದಿದೆ ಸರ್ವೆಯಿಂದ, ಸೊ ನಿಮ್ಮ ಎಕ್ಸಾಮಿಗೆ, KPSC ಎಕ್ಸಾಮಿಗೆ, ಪ್ರಿಲಿಮ್ಸ್ಗೆ. ಅಮೃತ್ ಅಂದ್ರೆ ಅಟಲ್ ಮಿಷನ್ ಫಾರ್ ರೆಜ್ಯುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್. ಸೊ ಇದನ್ನ ಮೊದಲಿಗೆ ಲಾಂಚ್ ಮಾಡಿದ್ದು 2015ರಲ್ಲಿ. ಇಡೀ ದೇಶದಾದ್ಯಂತ 500 ನಗರಗಳನ್ನ ಆಯ್ಕೆ ಮಾಡಿಕೊಳ್ಳಾಯ್ತು. ಈ 500 ನಗರಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತಹ ಯೋಜನೆ ಇದಾಗಿದೆ. ಈ ನಗರಗಳನ್ನ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಇದ್ದಂತಹ ಮಾನದಂಡ 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರಬೇಕು. ನೆಕ್ಸ್ಟ್ ಇದಕ್ಕೆ ಫಂಡಿಂಗ್ ಬಂದು 50 ಸೆಂಟರ್ ಪ್ರೊವೈಡ್ ಮಾಡಿದ್ರೆ 50% ಸ್ಟೇಟ್ ಪ್ರೊವೈಡ್ ಮಾಡುತ್ತೆ. ಈಗ ಅಮೃತ್ 2 ಅಂತ ತಂದಿದ್ದಾರೆ, ಅದನ್ನ 2021ರಲ್ಲಿ ತಂದಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ again to make cities water secure and also to provide safe drinking water through tap connections. Okay, ಅಷ್ಟೇ ಅಲ್ಲದೆ ಈ ಒಂದು ಸಿವೇಜ್ ಚರಂಡಿ ವ್ಯವಸ್ಥೆಯನ್ನು ಕೂಡ ತುಂಬಾ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕು ಅಂತ ಈ ಯೋಜನೆ ಹೇಳುತ್ತೆ. ಸೊ ಒಟ್ಟು 500 ನಗರಗಳಲ್ಲಿ ಕರ್ನಾಟಕದಿಂದ ಎಷ್ಟು ನಗರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ? 27 cities. ಇದು ಕ್ವಶನ್ ಆಗಿದೆ. ಓಕೆ, ಎಷ್ಟು ನಗರಗಳನ್ನ ಅಮೃತ್ ಇಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ? 27 cities. ರೈಟ್. ನೆಕ್ಸ್ಟ್ ಸ್ಮಾರ್ಟ್ ಸಿಟಿ ಮಿಷನ್. ಸ್ಮಾರ್ಟ್ ಸಿಟಿ ಮಿಷನ್ ನೋಡಿ, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಯೋಜನೆ ಅದು ಅಮೃತ್. ಕೋರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫೈಂಡಿಂಗ್ ಸೊಲ್ಯೂಷನ್ ವಿತ್ ಟೆಕ್ನಾಲಜಿ. ಸೊ ಈ ನಗರ ಭಾಗಗಳಲ್ಲಿರುವಂತಹ ಸಮಸ್ಯೆಗಳಿಗೆ ತಂತ್ರಜ್ಞಾನದ ಮೂಲಕ ಮತ್ತೆ ಡಿಜಿಟಲ್ ಟೆಕ್ನಾಲಜಿ ಮೂಲಕ ಅದಕ್ಕೆ ಪರಿಹಾರಗಳನ್ನ ಕಂಡುಕೊಳ್ಳೋದು. ಓಕೆ, ಸೊ ಅದನ್ನ ನಾವು ಸ್ಮಾರ್ಟ್ ಸಿಟಿ ಮಿಷನ್ ಅಂತ ಕರಿತೀವಿ. ಸ್ಮಾರ್ಟ್ ಸಿಟಿ ಸೊ ಅಂದ್ರೆ ಇಲ್ಲಿ ಪ್ರೊವೈಡಿಂಗ್ ಕೋರ್ ಇನ್ಫ್ರಾಸ್ಟ್ರಕ್ಚರ್, ಅತ್ಯುತ್ತಮವಾದ ಮೂಲ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್, ಮತ್ತೆ ಇನ್ನೊಂದೇನ್ ಗೊತ್ತಾ, ಸ್ಮಾರ್ಟ್ ಸೊಲ್ಯೂಷನ್ಸ್ ಅಂದ್ರೆ ಈ ಡಿಜಿಟಲ್ ಟೆಕ್ನಾಲಜಿ ಮೂಲಕ ಅಪ್ಲಿಕೇಶನ್ ಆಫ್ ಸ್ಮಾರ್ಟ್ ಸೊಲ್ಯೂಷನ್ಸ್, ಅಪ್ಲಿಕೇಶನ್ಸ್ ಆಫ್ ಸ್ಮಾರ್ಟ್ ಸೊಲ್ಯೂಷನ್ಸ್.
ಅಥವಾ ಇನ್ನೂ ಒಂದು ವರ್ಡ್ ಅಲ್ಲಿ ಹೇಳೋದಾದ್ರೆ ಡಿಜಿಟಲೈಸೇಷನ್ ಆಫ್ ಸಿಟೀಸ್. ಸೊ ನಗರ ಭಾಗಗಳಿಗೆ ಈ ಒಂದು ಡಿಜಿಟಲ್ ಸ್ಪರ್ಶವನ್ನ ನೀಡುವುದು. ಸೊ ಸ್ಮಾರ್ಟ್ ಸೊಲ್ಯೂಷನ್ಸ್ ನ ಫೈಂಡ್ ಔಟ್ ಮಾಡಿ ಇರುವಂತಹ ಸಮಸ್ಯೆಗಳನ್ನ ಸರಿದೂಗಿಸೋದು, ಇದೆಲ್ಲದೂ ಕೂಡ ಸ್ಮಾರ್ಟ್ ಸಿಟಿ ಮಿಷನ್ ನ ಒಂದು ಧ್ಯೇಯವಾಗಿದೆ. ಹಾಗಾದ್ರೆ ಎಷ್ಟು ನಗರಗಳನ್ನ ಈ ಸ್ಮಾರ್ಟ್ ಸಿಟಿ ಮಿಷನ್ ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ 100 cities ಅಕ್ರಾಸ್ ಇಂಡಿಯಾ. ಥ್ರೂಔಟ್ ಇಂಡಿಯಾದಲ್ಲಿ ಭಾರತದಾದ್ಯಂತ 100 ನಗರಗಳನ್ನ ಸ್ಮಾರ್ಟ್ ಸಿಟೀಸ್ ಆಗಿ ಅಭಿವೃದ್ಧಿ ಪಡಿಸಬೇಕು ಅಂತ ಯೋಜಿಸಲಾಗಿದೆ. ಆ 100 ಸಿಟಿಗಳಲ್ಲಿ ನಮ್ಮ ಕರ್ನಾಟಕದಿಂದ 7 ನಗರಗಳನ್ನ ಆಯ್ಕೆ ಮಾಡಲಾಗಿದೆ. 7 cities ಫ್ರಮ್ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿರುವಂತಹ 7 ನಗರಗಳಿಗೆ ಈ ಒಂದು ಸ್ಮಾರ್ಟ್ ಸಿಟಿ ಮಿಷನ್ ಅನ್ನ 7 ನಗರಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಯಾವ್ದ 7 ನಗರಗಳು ಅಂದ್ರೆ ಬ್ಯಾಂಗ್ಳೂರ್, ಮಂಗಳೂರು, ಹುಬ್ಳಿ ಧಾರವಾಡ, ಬೆಳಗಾವಿ, ರೈಟ್. ಸೊ ಶಿವಮೊಗ್ಗ, ದಾವಣಗೆರೆ, ತುಮಕೂರು. ಸೊ ಈ ಸಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಸೊ ಯಾವ್ದು ಅಂತಂದ್ರೆ ಬೆಂಗಳೂರು, ಮಂಗಳೂರು, ಸೊ ಅದಾದ್ಮೇಲೆ ದಾವಣಗೆರೆ, ಶಿವಮೊಗ್ಗ, ತುಮಕೂರು ಮತ್ತೆ ಹುಬ್ಳಿ ಧಾರವಾಡ. ಓಕೆ, ಹುಬ್ಳಿ ಧಾರವಾಡ ಹೋಯ್ತಲ್ಲ, ಓಕೆ ಗೊತ್ತಿರುತ್ತೆ ನಿಮ್ಗೆ. ಹುಬ್ಳಿ ಧಾರವಾಡ, ಬೆಳಗಾವಿ, ಶಿವಮೊಗ್ಗ, ದಾವಣಗೆರೆ. ಓಕೆ, ಸೊ 6 ಆಗಿದೆ. ಇನ್ನೊಂದು ಯಾವ್ದು ಹೇಳಿದ್ದೀನಲ್ಲ, ಸೊ ತುಮಕೂರು 7. ತುಮಕೂರು ಕೇಳ್ತಾರೆ, ಕೆಳಗಿನ ಯಾವುದು ಸ್ಮಾರ್ಟ್ ಸಿಟಿ ಮಿಷನ್ ನ ಭಾಗವಾಗಿಲ್ಲ ಅಂತ, ಯಾವ ಜಿಲ್ಲೆ ಇದರ ಭಾಗವಾಗಿಲ್ಲ ಅಂತ. ಸೊ ತುಮಕೂರು, ಬೆಂಗಳೂರು, ಮಂಗಳೂರು, ಹುಬ್ಳಿ ಧಾರವಾಡ, ಬೆಳಗಾವಿ, ದಾವಣಗೆರೆ, ಶಿವಮೊಗ್ಗ, ರೈಟ್. ಸೊ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಬರೋಣ. ಸೊ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬಂದ್ರೆ ಬೆಂಗಳೂರು ಸಬ್ ಅರ್ಬನ್ ರೈಲ್ ಪ್ರಾಜೆಕ್ಟ್ ಅಂತ. ಬೆಂಗಳೂರು ಸಬ್ ಅರ್ಬನ್ ರೈಲ್ ಪ್ರಾಜೆಕ್ಟ್. Suburban Rail Project. ಬೆಂಗಳೂರು ಸಬ್ ಅರ್ಬನ್ ರೈಲ್ ಪ್ರಾಜೆಕ್ಟ್. ಓಕೆ, ಸೊ ಇದು ಇಲ್ಲಿ ಪ್ರಶ್ನೆ ಹೆಂಗ್ ಕೇಳ್ತಾರೆ ಅಂತಂದ್ರೆ, ಸಬ್ ಅರ್ಬನ್ ರೈಲು, ಉಪನಗರ ರೈಲು ತುಂಬಾ ನ್ಯೂಸ್ ಅಲ್ಲಿ ಇದೆಯಲ್ಲ, ಸೊ ಬರ್ತಾ ಇದೆ ಅಂತ ದಶಕಗಳಿಂದ ಹೇಳ್ತಾ ಇದ್ದಾರೆ. ಸೊ ಈ ಬಜೆಟ್ ಅಲ್ಲೂ ಈ ಸರ್ವೆಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಎಷ್ಟು ಕಿಲೋಮೀಟರ್ ರೈಲಪ್ಪ ಇದು? ಸಬ್ ಅರ್ಬನ್ ಬೆಂಗಳೂರು ಒಳಗಡೆ ಈ ಒಂದು ಸಂಚಾರ ದಟ್ಟಣೆಯ ಸಮಸ್ಯೆಯನ್ನ ಸರಿದೂಗಿಸ್ಲಿಕ್ಕೆ ಈ ಒಂದು ರೈಲನ್ನ ಅನುಷ್ಠಾನಗೊಳಿಸ್ಬೇಕು ಅಂತ ಸುಮಾರು ದಶಕಗಳಿಂದ ಇದರ ಯೋಜನೆಗೆ ಸಿದ್ಧ ಮಾಡ್ಕೊಳ್ತಾನೆ ಇದ್ದಾರೆ. ಓಕೆ, ದಿಸ್ ಆಲ್ಮೋಸ್ಟ್ 148 ಕಿಲೋಮೀಟರ್, 148 ಕಿಲೋಮೀಟರ್ ದೂರವನ್ನ ಕ್ರಮಿಸಬಲ್ಲಂತಹ ರೈಲ್ ಇದಾಗಿದೆ. ಇದರ ಉಸ್ತುವಾರಿ ಉಪನಗರ ರೈಲು, ಇದರ ಉಸ್ತುವಾರಿ ಯಾರು ವಹಿಸ್ತಾರೆ, ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸೋರು ಯಾರು ಅಂದ್ರೆ, ಸೊ ಕೆ-ರೈಡ್ ಅಂತ, ಕರ್ನಾಟಕ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ, ಕೆ-ರೈಡ್. ಆಕ್ಚುಲಿ ಕೆ-ರೈಡ್ ಏನ್ ಗೊತ್ತಾ, ಇಟ್ಸ್ ಅ ಜಾಯಿಂಟ್ ಕೊಲಾಬರೇಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಇಂಡಿಯನ್ ರೈಲ್ವೇಸ್. ಇದು ಇಂಪಾರ್ಟೆಂಟ್, ಕೆ-ರೈಡ್ ಇಂಪಾರ್ಟೆಂಟ್. ಇಂಡಿಯನ್ ರೈಲ್ವೇಸ್, ಭಾರತೀಯ ರೈಲ್ವೆ ಮತ್ತು ಕರ್ನಾಟಕ ಸರ್ಕಾರದ ಸಹಭಾಗಿತ್ವದಲ್ಲಿ ಕೆ-ರೈಡ್ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಥವಾ ಸ್ಥಾಪನೆ ಮಾಡಿದ್ದಾರೆ ಇಂಡಿಯನ್ ರೈಲ್ವೇಸ್.
Okay, that is Bangalore suburban rail project to reduce the congestion. Okay, traffic congestion. ಸೊ ಈ ಟ್ರಾಫಿಕ್ ಕಂಜೆಷನ್ ಎಲ್ಲ ತೆಗೆದಾಕ್ಲಿಕ್ಕೆ ಈ ಒಂದು ಪ್ರಾಜೆಕ್ಟ್ ಅನ್ನ ಜಾರಿಗೊಳಿಸಿದ್ದಾರೆ. ಸೊ ನೆಕ್ಸ್ಟ್ ಬಂದು ನೋಡಿ, ಈ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್ ಅಂತಾರೆ. ಯಾಕೆಂದ್ರೆ KRID ಅಲ್ಲಿ ಕರ್ನಾಟಕ ಗವರ್ಮೆಂಟ್ ಇದೆ, ದೆನ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಇಂಡಿಯನ್ ರೈಲ್ವೇಸ್. ಸೊ ಹಾಗಾಗಿ ದಿಸ್ ಅ ಪಾರ್ಟ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್, ಸಹಕಾರ ತತ್ವ ಒಕ್ಕೂಟ ವ್ಯವಸ್ಥೆಗೆ ಉತ್ತಮ ನಿದರ್ಶನವಾಗಿದೆ ಅಂತ ಹೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್, ರೈಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರೈಲು ಮೂಲ ಸೌಕರ್ಯ ಅಭಿವೃದ್ಧಿ ಏನಿದೆ, ಸೊ ಅದು ಕೋಆಪರೇಟಿವ್ ಎಲ್ಲ. ಲೈಕ್ ಸೆಂಟರ್ ಹ್ಯಾಸ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಸ್ಟೇಟ್, ಓಕೆ, ಫಾರ್ ಇಂಪ್ಲಿಮೆಂಟಿಂಗ್ ಪ್ರಾಜೆಕ್ಟ್ಸ್. ರೈಲ್ವೇಸ್ ಬರೋದು ಸೆಂಟ್ರಲ್ ಲಿಸ್ಟ್ ಅಲ್ಲಿ ಇರೋದಲ್ವಾ, ಸೊ ಬಟ್ ದೇ ಹ್ಯಾವ್ ಟು ಜಾಯಿನ್ ಹ್ಯಾಂಡ್ಸ್. ಓಕೆ, ದ ಸ್ಟೇಟ್ಸ್ ಹ್ಯಾಸ್ ಟು ಜಾಯಿನ್ ದ ಹ್ಯಾಂಡ್ಸ್. ಇದರ ಒಂದು KRID ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ರೆ ಇಟ್ ಈಸ್ ಇನ್ ಬೆಂಗಳೂರು. KRID, its headquarters in Bangalore, right? Next, ಇನ್ನೊಂದು ಬಸ್ ಪ್ರಯಾರಿಟಿ ಲೈನ್ಸ್ ಅಂತ ಅದು ಹಂಗೆ ಹೇಳ್ತೇನೆ, ಸೊ ನಾಟ್ ಮಚ್ ಇಂಪಾರ್ಟೆಂಟ್. ಕಲ್ಯಾಣ ಮಾರ್ಗ ಅಂತ, ಕಲ್ಯಾಣ ಮಾರ್ಗ ಅಂದ್ರೆ ಕಲಬುರ್ಗಿ ಬಸ್ ಪ್ರಯಾರಿಟಿ ಲೈನ್ಸ್ ಅಂತ ಅನ್ಬಿಟ್ಟು. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಡಲ್ಟ್ ಅಂದ್ರೆ ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಡಲ್ಟ್ ಕಲ್ಯಾಣ ಮಾರ್ಗ ಇಲ್ಲ ಬರೆದು ಬಿಡ್ತೀನಿ ಬಿಡಿ. ಕಲ್ಯಾಣ ಮಾರ್ಗ, ಕಲ್ಯಾಣ ಪಥ ನೆನಪಿದೆಯಾ? ಕಲ್ಯಾಣ ಪಥ ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ, ಸೊ 38 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಈ ಒಂದು 50 ಕಿಲೋಮೀಟರ್ ಅಷ್ಟು ರಸ್ತೆನ ನಿರ್ಮಾಣ ಮಾಡಿದ್ರೆ ಅದು ಓವರ್ ಆಲ್ 1150 ಕಿಲೋಮೀಟರ್. ಓಕೆ, ಅಷ್ಟು ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಕಲ್ಯಾಣ ಮಾರ್ಗದಲ್ಲಿ. ಬಟ್ ಇಲ್ಲಿ ಅದು ಕಲ್ಯಾಣ ಪಥ, ಇದು ಕಲ್ಯಾಣ ಮಾರ್ಗ. ಕಲ್ಯಾಣ ಮಾರ್ಗ ಇದನ್ನ ಕಲಬುರ್ಗಿ ಬಸ್ ಪ್ರಯಾರಿಟಿ ಲೈನ್ಸ್ ಅಂತ ಕರಿತೀವಿ. ಕಲಬುರ್ಗಿ ಕಲ್ಯಾಣ ಕರ್ನಾಟಕ ಗೊತ್ತಿದೆಯಲ್ಲ, ಇದಕ್ ಮೊದಲು HK ರೀಜನ್ ಅಂತ ಕರಿತಿದ್ವಿ. ಕಲಬುರ್ಗಿ ಬಸ್ ಪ್ರಯಾರಿಟಿ ಲೈನ್ಸ್. ಬಸ್ ಪ್ರಯಾರಿಟಿ ಲೈನ್ಸ್. ಓಕೆ, ಸೊ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಯಾರು ಅಂದ್ರೆ ಡಲ್ಟ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ಡಿಪಾರ್ಟ್ಮೆಂಟ್ ಆಫ್ ಅಥವಾ ಡೈರೆಕ್ಟರೇಟ್ ನಿರ್ದೇಶನಾಲಯ, ಡೈರೆಕ್ಟರೇಟ್ ಆಫ್ ಯಾಕಂದ್ರೆ ನಿಮ್ಗೆ ಏನಾದ್ರು ಅಬ್ರಿವೇಶನ್ ಕೇಳಿದ್ರೆ ಗೊತ್ತಿರ್ಬೇಕಲ್ವಾ. ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಇದೇನ್ ಮೇಡಮ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತಾರೆ? ಭೂ ಸಾರಿಗೆ ಅಲ್ವಾ, ಇದೇನ್ ಜಲ ಸಾರಿಗೆ ಅಲ್ಲ, ವಾಯು ಸಾರಿಗೆ ಅಲ್ಲ, ಭೂ ಸಾರಿಗೆ. ಸೊ ಕನ್ನಡದಲ್ಲಿ ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂದ್ರೆ ನಗರ ಭೂ ಸಾರಿಗೆ ನಿರ್ದೇಶನಾಲಯ, ಡಲ್ಟ್. ಸೊ ಅಬ್ರಿವೇಶನ್ ಏನಾದ್ರು ಕೇಳಿದ್ರೆ ಗೊತ್ತಿರ್ಬೇಕು. ಸೊ ಇದು ಟೋಟಲ್ ಅಂತೂ BPL ಅಂದ್ರೆ ಈ ಒಂದು ಬಸ್ ಪ್ರಯಾರಿಟಿ ಲೈನ್ಸ್ ಅಲ್ಲಿ 13.68 ಕಿಲೋಮೀಟರ್ಸ್ ಡಲ್ಟ್ ಡೆವಲಪ್ ಮಾಡಿದ್ಯಂತೆ. ಓಕೆ, ಸೊ ಇದನ್ನ ಗೊತ್ತಿರ್ಬೇಕು. 13.68 ಕಿಲೋಮೀಟರ್ ಡೆವಲಪ್ಡ್ ಬೈ ಡಲ್ಟ್. ಇನ್ನು ಲಾಸ್ಟ್ ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಕಂಪನಿ. ಸಾಲಿಡ್ ವೇಸ್ಟ್ ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್. ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್. ಇದು ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದ್ರೆ, ಕ್ವಶನ್ ಯಾವ ರೀತಿ ಬರುತ್ತೆ ನೋಡಿ. ಕನ್ನಡದಲ್ಲಿ ಇದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಕಂಪನಿ ಲಿಮಿಟೆಡ್. ಈ ಘನತ್ಯಾಜ್ಯ ನಿರ್ವಹಣೆ ಇತ್ತಲ್ಲ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಸೊ ಅದನ್ನ ಸಂಗ್ರಹಣೆ ಮಾಡೋದು, ಓಕೆ, ಮತ್ತೆ ಅದನ್ನ ಒಂದ್ ಕಡೆ ಎಲ್ಲ ವಿಲೇವಾರಿ ಮಾಡೋದು, ಅದನ್ನ ಸಂಸ್ಕರಣೆ ಮಾಡೋದು. ಸೊ ಇದೆಲ್ಲ ಇದೆಯಲ್ಲ, ಈ ಕೆಲಸ ಯಾರು ಮಾಡ್ತಿದ್ರು ಅಂದ್ರೆ ಮೊದಲಿಗೆ BBMP ಮಾಡ್ತಿತ್ತು. ಓಕೆ, ಸೊ ಈಗ ಇದಕ್ಕೆ ಅಂತ ಒಂದು ಕಂಪನಿನ ಕ್ರಿಯೇಟ್ ಮಾಡಿದ್ದಾರೆ.
ಈ ಕಂಪನಿಯಲ್ಲಿ ಯಾರು ಗೊತ್ತಾ ಸ್ಟೇಕ್ ಹೋಲ್ಡರ್ಸ್, ಅಂದ್ರೆ ಇದರ ಸಹಭಾಗಿತ್ವ ಯಾರ್ಯಾರ ಸಹಭಾಗಿತ್ವದಲ್ಲಿ ಅಂತಂದ್ರೆ BSWML. ಸೊ ಅದರಲ್ಲಿ BBMP ಮತ್ತೆ ಸ್ಟೇಟ್ ಗೌರ್ಮೆಂಟ್, BBMP ಮತ್ತೆ ಸ್ಟೇಟ್ ಗೌರ್ಮೆಂಟ್. ಇಲ್ಲಿ ಕ್ವಶನ್ ಕೇಳ್ತಾನೆ. ಮೊದಲು BBMPನೇ ಈ ಕೆಲಸ ಮಾಡ್ತಾ ಇದ್ದು, ಯಾವ್ದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾ ಇದ್ದಿದ್ದು BBMP. ಈಗ ಈ ಕೆಲ್ಸನ ಒಂದು ಕಂಪನಿ ಕೊಟ್ಟಿದ್ದಾರೆ, ಸೊ ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಅಂತ. ಇದ್ರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಯಾರು ಅಂದ್ರೆ ಸೊ BBMP, ಬೃಹತ್ ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ, BBMP ಒಂದು. ಎರಡನೇದು ಸ್ಟೇಟ್ ಗೌರ್ಮೆಂಟ್ ಅನ್ನೇ, ಇವರು ಪಾಲ್ದಾರರು ಸ್ಟೇಟ್ ಗೌರ್ಮೆಂಟ್. ಎಷ್ಟು ಪಾಲಿದೆ ಅಂತಂದ್ರೆ BBMP ಇದು 51% ಇದೆ ಸ್ಟೇಕ್, ಇದು 49% ಇದೆ. ಓಕೆ, ಸೊ ಇದನ್ನ ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊ ಲಿಮಿಟೆಡ್ ಅಂತ. ಕ್ವಶನ್ ಯಾವ ರೀತಿ ಕೇಳಬಹುದು ಅಂದ್ರೆ, ಪ್ರಸ್ತುತ ಘನತ್ಯಾಜ್ಯ ನಿರ್ವಹಣೆಯ ಒಂದು ಹೊಣೆಗಾರಿಕೆಯನ್ನ ಕೆಳಗಿನ ಯಾವ ಒಂದು ಸಂಸ್ಥೆಯು ಹೊಂದಿದೆ? ಓಕೆ, ಸೊ ಒಂದು BBMP ಕೇಳ್ಬೋದು, ಅಥವಾ ಈ ಒಂದು BSWMCL, BSWML ಅಂತ ಕಂಪನಿ ಲಿಮಿಟೆಡ್. ಓಕೆ, ಸೊ ಇದನ್ನ ಕೇಳ್ಬೋದು, ಅದು ಸ್ಟೇಟ್ ಗೌರ್ಮೆಂಟ್ ಅನ್ಬೋದು, ಅಥವಾ ಇನ್ಯಾವುದು ಮೇಲಿನ ಎಲ್ಲಾ ಸಂಸ್ಥೆಗಳು ಅಂತ ಕೇಳ್ಬೋದು. ಸೊ ಹಾಗಾಗಿ ಗೊತ್ತಿರ್ಲಿ. ನೆಕ್ಸ್ಟ್ ಸ್ಟೇಟ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಫಂಡ್ ಅಂತ. ಇಟ್ಸ್ ನಾಟ್ ಮಚ್ ಇಂಪಾರ್ಟೆಂಟ್. ಸೊ ಇಟ್ ವಿಲ್ ಅಡ್ಮಿನಿಸ್ಟರ್ ದ ಟ್ರಾನ್ಸ್ಪೋರ್ಟೇಷನ್ ಫಂಡ್. ಇಟ್ಸ್ ಆಲ್ ಅಬೌಟ್ ಯುವರ್ ಅರ್ಬನ್ ಡೆವಲಪ್ಮೆಂಟ್. ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಕ್ವಿಕ್ ರಿಕ್ಯಾಪ್ ಮಾಡ್ತೀನಿ, ಒಂದ್ಸತಿ ನೋಡ್ಕೊಳ್ಳಿ. ಟೋಟಲ್ ಅರ್ಬನ್ ಪಾಪ್ಯುಲೇಷನ್ ಇನ್ ಕರ್ನಾಟಕ, ಓಕೆ, ಪ್ರಪೋರ್ಷನ್ ಎಷ್ಟಿದ್ದಾರೆ ಅಂತಂದ್ರೆ 39.33%, ಸಾರಿ 39.27% ಅಷ್ಟು. ಸೊ ಹೈಯೆಸ್ಟ್ ಅರ್ಬನೈಸೇಷನ್. ಸೊ ಇದರಲ್ಲಿ 90% ಅರ್ಬನೈಸ್ಡ್ ಅಂದ್ರೆ ಹೈಯೆಸ್ಟ್ ಅರ್ಬನೈಸೇಷನ್ ಯಾವ ಡಿಸ್ಟ್ರಿಕ್ಟ್ ಅಂದ್ರೆ ಬ್ಯಾಂಗ್ಳೂರ್ ಅರ್ಬನ್. ಲೋಯೆಸ್ಟ್ ಯಾವ್ದು ಅಂದ್ರೆ ಕೊಡಗು. ಯಾವ ಜಿಲ್ಲೆಗಳು ಫಾಸ್ಟರ್ ರೇಟ್ ಅಲ್ಲಿ ಅರ್ಬನೈಸ್ ಆಗ್ತಾ ಇದಾವೆ ಅಂತಂದ್ರೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿ. ಯಾವ ಜಿಲ್ಲೆಗಳು ತುಂಬಾ ಸ್ಲೋ ರೇಟ್ ಅಲ್ಲಿ, ತುಂಬಾ ನಿಧಾನಗತಿಯಲ್ಲಿ ನಗರೀಕರಣಗೊಳ್ತಿದ್ದಾವೆ ಅಂತಂದ್ರೆ ಸೊ ದೋಸ್ ಆರ್ ಆಲ್ ನಮ್ಮ ಒಂದು ಕರಾವಳಿ ಭಾಗದಲ್ಲಿ ಯಾವ ಜಿಲ್ಲೆ? ಉತ್ತರ ಕನ್ನಡ, ಗದಗ್ ಮತ್ತೆ ರಾಯಚೂರು, ರೈಟ್. ಸೊ ಮತ್ತೆ ಈ ಒಂದು ಹೌಸಿಂಗ್ ಅಂತ ಬಂದಾಗ ಮಲ್ಟಿ ಸ್ಟೋರಿ 1 lakh ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಹೌಸಿಂಗ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ಯಾಕಂದ್ರೆ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇರೋದ್ರಿಂದ ಜಾಗ ಸಾಕಾಗಲ್ಲ, ಭೂಮಿಯ ಕೊರತೆ ಇದೆ. ಅದಕ್ಕೋಸ್ಕರ ಸೊ ನಾವೇನ್ ಮಾಡ್ತಾ ಇದೀವಿ, 4,000 ಚಿಲ್ಡ್ರೆ ಇದೆ ಡೆನ್ಸಿಟಿ, ಪಾಪ್ಯುಲೇಷನ್ ಡೆನ್ಸಿಟಿ. ನಮ್ ಕರ್ನಾಟಕದ ಆವರೇಜ್ 319 ಇದೆ. 319 ಎಲ್ಲಿದೆ? 4,000 ಚಿಲ್ಡ್ರೆ ಇದೆ. ಅದಕ್ಕೋಸ್ಕರ ಸೊ ಈ ಒಂದು ಭೂ ಕೊರತೆ ಇರೋದ್ರಿಂದ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅನ್ನ ಕಟ್ತಾರೆ. ಓಕೆ, ಎಲ್ಲ ಒಂದು ಎಲ್ಲ ಸ್ಕೀಮ್ಗಳ ಫಂಡ್ ಅನ್ನ ಮರ್ಜ್ ಮಾಡಿ ಇದರಲ್ಲಿ ಅದಕ್ಕೆ ಹಣವನ್ನ ಬಳಕೆ ಮಾಡ್ಕೋತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಂತ ಹೇಳಿದ್ವಿ, ಈ ಒಂದು 4 ತರ. ಇದು ವೆರಿ ಇಂಪಾರ್ಟೆಂಟ್. ಇದನ್ನ ಈ ತರದ್ದು ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾ ಇರ್ತಾರೆ. ಓಕೆ, ಸೊ ಅದುಗಳನ್ನ ನೀವು ನಾನು ಇಂಪಾರ್ಟೆಂಟ್ ಅಂತ ಹೇಳಿದೆನ ಪಕ್ಕದಲ್ಲಿ ಸ್ಟಾರ್ ಮಾರ್ಕ್ ಹಾಕೊಂಡು ನೋಡ್ಕೊಳ್ಳಿ. ಓಕೆ, ಏನಪ್ಪಾ ಅಂದ್ರೆ 4 ತರ ಇದಾವೆ. ಸೊ 4 ತರ ಯಾವ್ದು ಅಂತಂದ್ರೆ, ಸೊ ಒಂದು ಸಿಟಿ ಕಾರ್ಪೊರೇಷನ್. ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದು ಸಿಟಿ ಕಾರ್ಪೊರೇಷನ್. ಇಟ್ಸ್ ಮೋರ್ ದ್ಯಾನ್ 3 lakh. ಅಬೌವ್ 3 lakh ಇದ್ರೆ ಅದನ್ನ ಸಿಟಿ ಕಾರ್ಪೊರೇಷನ್ ಅಂತ ಕರಿತೀವಿ. ಸೊ ಲೆಸ್ ದ್ಯಾನ್ 3 lakh ಇದ್ರೆ, 3 lakh to 50,000 ಇದ್ರೆ ಅದನ್ನ ಏನಂತ ಕರಿತೀವಿ? ಟೌನ್ ಪಂಚಾಯತ್ಸ್ ಅಂತ. ಓಕೆ, ಸೊ ಟೌನ್ ಮುನ್ಸಿಪಲ್ ಕೌನ್ಸಿಲ್. ಸೊ ಮತ್ತೆ ಸಾರಿ again I'll come back. Okay, population and so how these towns are called as anta. 10 to 20,000 ಪಾಪ್ಯುಲೇಷನ್ ಇದ್ರೆ ಅವುಗಳನ್ನ ಟೌನ್ ಪಂಚಾಯತ್ಸ್ ಅಂತ ಕರಿತೀವಿ. ಓಕೆ, 20,000 to 50,000 20,000 50,000 ಪಾಪ್ಯುಲೇಷನ್ ಇದ್ರೆ ಅವುಗಳನ್ನ ಟೌನ್ ಮುನ್ಸಿಪಲ್ ಕೌನ್ಸಿಲ್ಸ್ ಅಂತ ಕರಿತೀವಿ. 50,000 to 3 lakh ಇದ್ರೆ ಅವುಗಳನ್ನ ಸಿಟಿ ಮುನ್ಸಿಪಲ್ ಕೌನ್ಸಿಲ್ಸ್ ಅಂತ ಕರಿತೀವಿ. ಸೊ ಮೋರ್ ದ್ಯಾನ್ 3 lakh ಇದ್ರೆ ಅವುಗಳನ್ನ ಸಿಟಿ ಕಾರ್ಪೊರೇಷನ್ಸ್ ಅಂತ. ಈ ರೀತಿ 4 ರೀತಿಯಾಗಿ ವರ್ಗೀಕರಿಸ್ತೇವೆ. ಓಕೆ, ನೆಕ್ಸ್ಟ್ ನಿಮಗೆ ಯಾವುದು? ಸ್ಯಾನಿಟೇಷನ್, ಅರ್ಬನ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಹೇಳಿದೆ, ರೈಟ್. ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಸಿಸ್ಟ್ ಮಾಡುವಂತ ಒಂದು
ಇಂಟಿಗ್ರೇಟೆಡ್ ವಾಟರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ದೀನಿ. ಸ್ವಚ್ಛ ಭಾರತ್ ಮಿಷನ್, ಅಟಲ್ ಮಿಷನ್ ಮತ್ತೆ ಸ್ಮಾರ್ಟ್ ಸಿಟಿ ಮಿಷನ್. ಸೊ ಅದಾದ್ಮೇಲೆ KRIDE, ನಮ್ಮ ಕರ್ನಾಟಕ ರೋಡ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ಇದರ ಒಂದು ಬ್ಯಾಂಗ್ಳೂರ್ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ತಾ ಇದೆ ಅಂತ ಹೇಳಿದೆ. ಸೊ ಇಷ್ಟೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಮತ್ತೆ ಕಲ್ಯಾಣ ಮಾರ್ಗ ಅಂದ್ರೆ ಏನು? ಓಕೆ, ಸೊ ವೆರಿ ಸ್ಮಾಲ್ ಚಾಪ್ಟರ್. Now we'll move to big chapter, that is agriculture. Okay, so ಕೃಷಿ ನೋಡೋಣ. Agriculture and allied sectors. ಕೃಷಿ ಮತ್ತು ಸಂಬಂಧಿತ ವಲಯ. ನಿಮ್ಗೆಲ್ಲ ಗೊತ್ತಿದೆ, ಭಾರತ ಕೃಷಿಯನ್ನು ಬಹಳಷ್ಟು ಅವಲಂಬಿಸಿದೆ. ಅದಕ್ಕೆ ಕೃಷಿ ಭಾರತದ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಅಂತ ಕರಿತೀವಿ. ಮತ್ತೆ all of you heard about the sustainable development goals, UNSDG ಅಂತ. UNSDG, United Nations Sustainable Development Goal. UNSDG, United Nations Sustainable Development Goal ಅಂದ್ರೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಸೊ ಗುರಿಗಳಂತ ಇಟ್ಕೊಂಡಿದ್ದೇವೆ ನಾವು, ಅಂದ್ರೆ ವಿಶ್ವಸಂಸ್ಥೆ ಸೆಟ್ ಮಾಡಿದೆ ಗುರಿಗಳನ್ನ. ಎಲ್ಲಾ ದೇಶಗಳು ಆ ಗುರಿಗಳನ್ನ ಮುಟ್ಲಿಕ್ಕೆ ಬಹಳಷ್ಟು ಕಠಿಣ ಪ್ರಯತ್ನ ಮಾಡ್ಬೇಕು. ಓಕೆ, ಎಷ್ಟು ಗುರಿಗಳಿದಾವೆ ಅಂತಂದ್ರೆ ನಮ್ಮ ಮುಂದೆ 17 ಗುರಿಗಳಿದಾವೆ. ದೇರ್ ಆರ್ 17 ಗೋಲ್ಸ್. ಈ ಗೋಲ್ಸ್ ಅನ್ನ ಯಾವಾಗೋ ರೀಚ್ ಮಾಡೋದಲ್ಲ. ಸೊ ಗೋಲ್ ಸೆಟ್ ಮಾಡ್ಲಿಕ್ಕೆ ಒಂದು ಇಯರ್, ನಿಗದಿತ ಒಂದು ವರ್ಷದಲ್ಲಿ ಆ ಗೋಲ್ಸ್ ಅನ್ನ ರೀಚ್ ಆಗ್ಬೇಕಲ್ಲ. ಸೊ ಇಲ್ಲಿ ಯಾವ ಇಯರ್ ಇಟ್ಟಿದ್ದಾರೆ ಅಂತಂದ್ರೆ ಟಾರ್ಗೆಟೆಡ್ ಇಯರ್ 2015 to 30. ಇದಕ್ ಮುಂಚೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇತ್ತು, ಸಹಸ್ರಮಾನ ಅಭಿವೃದ್ಧಿ ಗುರಿಗಳು ಅಂತ. ಅದ್ ಮುಗಿದ್ಮೇಲೆ ಈಗ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ತಂದಿದ್ದಾರೆ. ಯು ಮಸ್ಟ್ ರಿಮೆಂಬರ್ ದಟ್ ಝೀರೋ ಹಂಗರ್, ಶೂನ್ಯ ಹಸಿವು ಎನ್ನುವಂತಹ ಒಂದು ಗುರಿ ಏನಿದೆ ಅದು ದಟ್ ಈಸ್ ದ ಸೆಕೆಂಡ್ ಗೋಲ್ ಆಫ್ UNSDG. ಸೆಕೆಂಡ್ ಗೋಲ್, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ ಎರಡನೇ ಗುರಿ ಯಾವುದು ಅಂತಂದ್ರೆ ಝೀರೋ ಹಂಗರ್. ಸೊ ಟು ರೀಚ್ ದಿಸ್ ಝೀರೋ ಹಂಗರ್, ಓಕೆ, ಅಥವಾ ಟು ರೀಚ್ ದಿಸ್ ಗೋಲ್ ಆಫ್ ಝೀರೋ ಹಂಗರ್, ಈ ಒಂದು ಗುರಿಯನ್ನ ನಾವು ಮುಟ್ಟಬೇಕು ಅಂತಂದ್ರೆ, ಶೂನ್ಯ ಹಸಿವಿನ ಗುರಿಯನ್ನ ಮುಟ್ಟಬೇಕು ಅಂತಂದ್ರೆ, ಸೊ ವಿ ಶುಡ್ ಹ್ಯಾವ್ 2 ಪ್ಯಾರಾಮೀಟರ್ಸ್. ಓಕೆ, ಒಂದು ಅಚೀವಿಂಗ್ ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆಯನ್ನ ಸಾಧಿಸಬೇಕು, ಆಹಾರ ಭದ್ರತೆಯನ್ನ ಒದಗಿಸಬೇಕು. ವಿ ಹ್ಯಾವ್ ಟು ಪ್ರೊವೈಡ್ ಫುಡ್ ಸೆಕ್ಯೂರಿಟಿ ಟು ಆಲ್ ನೇಷನಲ್ಸ್, ಅಥವಾ ನಮ್ಮ ಇಂಡಿಯನ್ಸ್ಗೆ, ಭಾರತೀಯ ಪ್ರತಿಯೊಬ್ಬರಿಗೂ ಕೂಡ ಆಹಾರ ಭದ್ರತೆಯನ್ನು ಒದಗಿಸ್ಬೇಕು. ಸೊ ನೆಕ್ಸ್ಟ್ ಇದೇನಪ್ಪಾ ಅಂದ್ರೆ ಸಸ್ಟೈನಬಲ್ ಅಗ್ರಿಕಲ್ಚರ್, ಸುಸ್ಥಿರ ಕೃಷಿ, ಸಸ್ಟೈನಬಲ್ ಅಗ್ರಿಕಲ್ಚರ್. ಸೊ ನಮ್ದು ಯಾವ ರೀತಿ ಆಗ್ತಿದೆ ಬೇಸಾಯ ಪದ್ಧತಿ? ಹಿಂದೆ ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಇತ್ತು, ಜೀವನೋಪಾಯಕ್ಕೋಸ್ಕರ ಮಾಡ್ಕೊಳ್ತಿದ್ರು. ಇವಾಗ ಅಭಿವೃದ್ಧಿಯ ಭರದಲ್ಲಿ ಎಲ್ಲಾ ಒಂದು ಸಂಪನ್ಮೂಲಗಳನ್ನು, ನೈಸರ್ಗಿಕ ಸಂಪನ್ಮೂಲಗಳನ್ನೆಲ್ಲ ಹಾಳು ಮಾಡಿಕೊಂಡು ನಾಶ ಮಾಡಿ, ಸೊ ನಾವು ಎರಾಬಿರಿ ಡೆವಲಪ್ ಆಗಕ್ಕೆ ಅಂತ ಹೋಗ್ತಿದೀವಿ. ಲೈಕ್ ದಿಕ್ಕು ದೆಸೆ ಇಲ್ದೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಮಾಡದೆ ಸುಸ್ಥಿರವಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಕೃಷಿ ಮಾಡ್ರಪ್ಪ ಅಂತ ಹೇಳೋದೇನೆ ಸಸ್ಟೈನಬಲ್ ಅಗ್ರಿಕಲ್ಚರ್. ಓಕೆ, ಸೊ ಈ ಎರಡು ಹಾದಿಯ ಮೂಲಕ ಸಾಧಿಸ್ಬೇಕಾಗಿರೋದು ಏನ್ ನಾವು? ಝೀರೋ ಹಂಗರ್, ಶೂನ್ಯ ಹಸಿವನ್ನ ಸಾಧಿಸಿ ಅಂತ ಈ ಒಂದು ಸೆಕೆಂಡ್ ಗೋಲ್ ಆಫ್ UNSDG ಹೇಳುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಸೊ ಲೆಟ್ ಅಸ್ ಡಿಸ್ಕಸ್ ಸರ್ಟನ್ ಸ್ಕೀಮ್ಸ್, ಪ್ರೋಗ್ರಾಮ್ಸ್ ಎಕ್ಸೆಟ್ರಾ. ಸೊ ಅದಕ್ಕೂ ಮುಂಚೆ ಕರ್ನಾಟಕದಲ್ಲಿ ಈ ಒಂದು ಪರ್ಸೆಂಟೇಜ್ ಆಫ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಕಲ್ಟಿವೇಟ್ ನೆಟ್ ಸೋನ್ ಏರಿಯಾ ಎಷ್ಟಿದೆ ಅಂತಂದ್ರೆ 58% ಇದೆ.
ನೆಟ್ ಝೋನ್ ಏರಿಯಾ. ನೆಟ್ ಝೋನ್ ಏರಿಯಾ ಒಟ್ಟು ಸಾಗುವಳಿ ಮಾಡಿದಂತಹ ಒಂದು ಭೌಗೋಳಿಕ ಪ್ರದೇಶ ಎಷ್ಟಿದೆ ಅಂತಂದ್ರೆ 58% ನೆಟ್ ಝೋನ್ ಏರಿಯಾ. ಓಕೆ, ಸೊ ನಾವೇ ಜಾಸ್ತಿನ ಇಡೀ ಒಂದು ಇಂಡಿಯಾದಲ್ಲಿ ಹೈಯೆಸ್ಟ್ ನೆಟ್ ಝೋನ್ ಏರಿಯಾ ಇರೋದು ನಮ್ದೇ ಇದೆ ಜಾಸ್ತಿನ. ಸೊ ಅದನ್ನು ಕೂಡ ನೋಡೋಣ. ಮತ್ತೆ ಇದು ಬಿಟ್ರೆ ಹೈಯೆಸ್ಟ್ ಜಿಯೋಗ್ರಫಿಕಲ್ ಒಂದು ಏರಿಯಾ ಯಾವ್ದಕ್ಕೆ ಡೆಡಿಕೇಟ್ ಮಾಡಿದೀವಿ ಅಂದ್ರೆ ಒಂದು ಇದಕ್ಕೆ ಸಾಗುವಳಿ ಮಾಡ್ಲಿಕ್ಕೆ, ಎರಡಿದು ಫಾರೆಸ್ಟ್. ಓಕೆ, ಆಮೇಲೆ ನಾನ್ ಅಗ್ರಿಕಲ್ಚರಲ್ ಯೂಸ್ ಯಾವುದು ಈ ನಗರಗಳು, ಸೊ ಆಮೇಲೆ ಕೈಗಾರಿಕೆಗಳು, ಇದನ್ನೆಲ್ಲ ನಾನ್ ಅಗ್ರಿಕಲ್ಚರಲ್ ಯೂಸ್ ಅಂತ ಕರಿತೇವೆ. ಸೊ ಅದನ್ನ ಬೇಕಾದ್ರೆ ಟಾಪ್ ಒಂದು 4 ಅಲ್ಲಿ ಹೇಳ್ಬಿಡ್ತೀನಿ. ನೆಟ್ ಝೋನ್ ಏರಿಯಾ ಬಂದು 58%. ಸೆಕೆಂಡ್ ಫಾರೆಸ್ಟ್ ಏರಿಯಾ, ಪ್ಯೂರ್ ಫಾರೆಸ್ಟ್. ಮೇಡಮ್ ಇದೇನ್ 21% ಇದೆ, ನೀವು 16% ಹೇಳ್ತಿದ್ದೀರಾ ಅಂತಂದ್ರೆ ದಟ್ಟ ಅರಣ್ಯ ಅಂತ ಕರಿತೇವೆ. ಫಾರೆಸ್ಟ್ ಏರಿಯಾ ಅದು 16%. ನೆಕ್ಸ್ಟ್ ನಾನ್ ಅಗ್ರಿಕಲ್ಚರಲ್ ಯೂಸ್ ಅಂತಂದ್ರೆ ಸೊ ನಗರಗಳು, ಕೈಗಾರಿಕೆಗಳು, ಸೊ ಇಂಥದಕ್ಕೆ ಬಳಕೆ ಮಾಡ್ಕೊಂಡ್ರೆ ಅದನ್ನ ನಾನ್ ಅಗ್ರಿಕಲ್ಚರಲ್ ಯೂಸ್ ಅಂತ ಕರಿತೀವಿ. ಕೃಷಿಯೇತರ ಬಳಕೆಗೆ. ಮತ್ತೆ ಪರ್ಮನೆಂಟ್ ಪ್ಯಾಸ್ಚರ್, ಓಕೆ, ಶಾಶ್ವತ ಹುಲ್ಲುಗಾವಲುಗಳು, ಪರ್ಮನೆಂಟ್ ಪ್ಯಾಸ್ಚರ್. So this is approximately about 4.58%. ಈ ರೀತಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಜಾಗ್ರಫಿಕಲ್ ಏರಿಯಾ ಬಳಕೆ ಹೀಗಿದೆ. ಯುಟಿಲೈಸೇಷನ್ ಆಫ್ ಕರ್ನಾಟಕ ಜಾಗ್ರಫಿಕಲ್ ಏರಿಯಾ. ಓಕೆ, ಮತ್ತೆ ನಮ್ಮ ಕರ್ನಾಟಕದಲ್ಲಿ ರೈತರ ಆವ್ರೇಜ್ ಒಂದು ಲ್ಯಾಂಡ್ ಹೋಲ್ಡಿಂಗ್ ಸೈಜ್ ಎಷ್ಟಪ್ಪ ಅಂತಂದ್ರೆ, ಒಬ್ರ ಹತ್ರ ಸರಾಸರಿ ಅಂತ ತಗೊಂಡ್ರೆ, ನಮ್ಮಲ್ಲಿ ತುಂಬಾ ಶ್ರೀಮಂತರು ಇದ್ದಾರೆ, ತುಂಬಾ ಬಡವರು ಇದ್ದಾರೆ. ಈ ಒಂದು ಆರ್ಥಿಕ ತಾರತಮ್ಯ ಹೆಚ್ಚಾಗಿದೆ, ಇಲ್ಲ ಅಂತಿಲ್ಲ. ಆದ್ರೆ ಸರಾಸರಿ ಅಂತ ತಗೊಂಡ್ರೆ ಇಟ್ಸ್ ವೆರಿ ಲೆಸ್, 1.3 ಹೆಕ್ಟೇರ್ಸ್. 1.3 ಹೆಕ್ಟೇರ್ ಒಬ್ಬರಿಗೆ 1.3 ಹೆಕ್ಟೇರ್ ಆವರೇಜ್ ಲ್ಯಾಂಡ್ ಹೋಲ್ಡಿಂಗ್. ಓಕೆ, ಸೊ ಒಬ್ಬರಲ್ಲಿ ಸರಾಸರಿ ಲ್ಯಾಂಡ್ ಹೋಲ್ಡಿಂಗ್ ಸೈಜ್ ಎಷ್ಟಿದೆ ಅಂತಂದ್ರೆ 1.3 ಹೆಕ್ಟೇರ್ಸ್. ಅಂಡ್ ರಿಮೆಂಬರ್, ಹೆಕ್ಟೇರ್ ಇಸ್ ಡಿಫರೆಂಟ್ ಅಂಡ್ ಎಕರ್ ಇಸ್ ಡಿಫರೆಂಟ್. ಹೆಕ್ಟೇರ್ಗೂ ಎಕರ್ಗೂ ವ್ಯತ್ಯಾಸ ಇದೆ. ಸೊ 1 ಹೆಕ್ಟೇರ್ ಇಸ್ ಈಕ್ವಲ್ ಟು 2.4 ಎಕರ್. 1 ಹೆಕ್ಟೇರ್ ಅಂದ್ರೆ 2.4 ಎಕರೆ. ಹಾಗಾದ್ರೆ ಆಲ್ಮೋಸ್ಟ್ 1.3 ಹೆಕ್ಟೇರ್ ಅಂತಂದ್ರೆ ಎಷ್ಟಾಯ್ತು? 3.36 ಎಕರ್ಸ್. ಓಕೆ, ಮತ್ತೆ ನಮ್ಮಲ್ಲಿ ಈ ಸ್ಮಾಲ್ ಅಂಡ್ ಮಾರ್ಜಿನಲ್ ಹೋಲ್ಡಿಂಗ್ಸ್ ಅಂದ್ರೆ ರೈತರಲ್ಲಿ 2 ತರ ಇರ್ತಾರಪ್ಪ. ಓಕೆ, ಸೊ ಯಾವುದು ಅಂತಂದ್ರೆ ಸ್ಮಾಲ್ ಅಂಡ್ ಮಾರ್ಜಿನಲ್, ಮತ್ತೆ ಮೀಡಿಯಂ ಲಾರ್ಜ್ ಅಂತ. ನೀವ್ ಯಾವ್ದು ಜಾಸ್ತಿ ಇರ್ಬೋದು ನಮ್ಮಲ್ಲಿ? ಲಾರ್ಜ್ ಸ್ಕೇಲ್ ಲ್ಯಾಂಡ್ ಹೋಲ್ಡರ್ಸ್ ಅಥವಾ ಸ್ಮಾಲ್ ಸ್ಕೇಲ್ ಲ್ಯಾಂಡ್ ಹೋಲ್ಡರ್ಸ್? ಸ್ಮಾಲ್ ಸ್ಕೇಲ್ ಅವರೇ 80% ಇವರೇ. 80% ಸ್ಮಾಲ್ ಸ್ಕೇಲ್ ಲ್ಯಾಂಡ್ ಹೋಲ್ಡರ್ಸ್, ಸ್ಮಾಲ್ ಅಂಡ್ ಮಾರ್ಜಿನಲ್. ಇನ್ನು ಉಳ್ದಂಗೆ ಇವರು ಮೀಡಿಯಂ ಲಾರ್ಜ್ ಹೋಲ್ಡಿಂಗು ಜಸ್ಟ್ 20%. ಓಕೆ, 20% ಪಾಪ್. ಇದೆಲ್ಲ ಏನಕ್ಕೆ ಅಂತಂದ್ರೆ ಮೇನ್ಸ್ ಕೇಳ್ತಾರೆ. ಓಕೆ, ಮೇನ್ಸ್ ಕೇಳಲ್ಲ, ಕ್ವಶನ್ ಕೊಟ್ಟಾಗ ಇವೆಲ್ಲ ಫ್ಯಾಕ್ಟ್ಸ್ ಅನ್ನ ನೀವು ಓಕೆ ಸೊ ಅಪ್ಡೇಟ್ ಮಾಡ್ಕೊಂಡು ಅಲ್ಲಿ ಬರೀಬೇಕು. ಯಾಕಂದ್ರೆ ಯು ಹ್ಯಾವ್ ಎವಿಡೆಂಟ್ಲಿ ಶೋ ಇನ್ ಯುವರ್ ಆನ್ಸರ್ ದಟ್ yes, 80% of our farmers are small and marginal farmers. So hence government support is required in agricultural sector to uplift that farming community. ರೈತ ಸಮುದಾಯವನ್ನ ನಾವು ಮೇಲೆತ್ತಬೇಕು ಅಂತಂದ್ರೆ, ಸೊ ಉನ್ನತೀಕರಿಸಬೇಕು ಅಂತಂದ್ರೆ ಈ ಒಂದು ರೈತ ಸಮುದಾಯಕ್ಕೆ ನಿಧಿ ಕೊಡಬೇಕು. ಕಾರಣ ಏನು ಅಂತಂದ್ರೆ 80% ಸಣ್ಣ ರೈತರೇ ಇದ್ದಾರೆ. ಓಕೆ,
ಲ್ಯಾಂಡ್ ಹೋಲ್ಡಿಂಗ್ಸ್ ಅನ್ನ ಈ ರೀತಿಯಾಗಿ ವರ್ಗೀಕರಿಸಬಹುದು. ಏನಪ್ಪಾ ಅಂದ್ರೆ ಫಸ್ಟ್ ಒನ್ ಬಂದು ಮಾರ್ಜಿನಲ್ ಸ್ಮಾಲ್, ಅತಿ ಸಣ್ಣ. ಮಾರ್ಜಿನಲ್ ಅಂದ್ರೆ ಎಷ್ಟು ಎಕರೆ ಇದ್ರೆ ಅವ್ರನ್ನ ಅತಿ ಸಣ್ಣ ರೈತರು ಅಂತ ಕರಿತೀವಿ. ಸ್ಮಾಲ್, ಸಣ್ಣ ರೈತರು ಅಂದ್ರೆ ಎಷ್ಟಿರ್ಬೇಕು. ಮಾರ್ಜಿನಲ್ ಅಥವಾ ಸೆಮಿ ಮಾರ್ಜಿನಲ್. ಫಸ್ಟ್ ನಿಮ್ ಸರ್ವೇಲಿ ಇದನ್ನ ಕೇಳ್ತಾರೆ, ಸರ್ವೇಲಿ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಕೇಳ್ತಾರೆ ಕ್ವಶನ್. ಸೆಮಿ ಮಾರ್ಜಿನಲ್, ಅರೆ ಮಧ್ಯಮ, ಮತ್ತೆ ಲಾರ್ಜ್. ಮಾರ್ಜಿನಲ್ ಅಂದ್ರೆ ಎಷ್ಟಿರ್ಬೋದು, ಅತಿ ಸಣ್ಣ ರೈತರು ಅಂದ್ರೆ ಎಷ್ಟಿರ್ಬೋದು ನಿಮ್ ಪ್ರಕಾರ. ಓಕೆ, ವಿಚ್ ಇಸ್ ಲೆಸ್ ದ್ಯಾನ್ 1 ಹೆಕ್ಟೇರ್. 1 ಹೆಕ್ಟೇರ್ಗಿಂತ ಕಮ್ಮಿ. 1 ಹೆಕ್ಟೇರ್, ಲೆಸ್ ದ್ಯಾನ್ 1 ಹೆಕ್ಟೇರ್ ಇದ್ರೆ ಸೊ ಅವರನ್ನ ಅತಿ ಸಣ್ಣ ರೈತರು ಅಂತ ಕರಿತೇವೆ. ಓಕೆ, ಸ್ಮಾಲ್ ಅಂದ್ರೆ ಎಷ್ಟಿರ್ಬೇಕು. 1 to 2 ಹೆಕ್ಟೇರ್ಸ್. 1 ಹೆಕ್ಟೇರ್ ಇಂದ 2 ಹೆಕ್ಟೇರ್ಸ್. 1 to 2 ಹೆಕ್ಟೇರ್ಸ್. ಮತ್ತೆ ಸೆಮಿ ಮಾರ್ಜಿನಲ್ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ 2 to 4 ಹೆಕ್ಟೇರ್ಸ್. 2 to 4 ಹೆಕ್ಟೇರ್ಸ್. ಓಕೆ, ಅದೇ ತರ ಮಾರ್ಜಿನಲ್ ಅಂದ್ರೆ 4 to 10 ಹೆಕ್ಟೇರ್ಸ್. ಸೊ ಅಬೌವ್ 10 ಇದ್ರೆ ಲಾರ್ಜ್. ಅಬೌವ್ 10 ಹೆಕ್ಟೇರ್ಸ್. ಅಬೌವ್ 10 ಹೆಕ್ಟೇರ್ಸ್ ಲಾರ್ಜ್. ಸೊ ಇದನ್ನು ಕೂಡ ಮ್ಯಾಚ್ ದ ಫಾಲೋಯಿಂಗ್ ಕೊಡ್ತಾರೆ. ನಾನು ಆಗ್ಲೇ ಹೇಳದ್ನಲ್ಲ, ಟೌನ್ ಪಂಚಾಯತ್ಗಳು, ಟೌನ್ ಮುನ್ಸಿಪಲ್ ಕೌನ್ಸಿಲ್ಗಳು, ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಮತ್ತೆ ಸಿಟಿ ಕಾರ್ಪೊರೇಷನ್. ಸೊ ಇದನ್ನ ಯಾವ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಪಾಪ್ಯುಲೇಷನ್ ಜೊತೆ ಕೇಳ್ತಾರೆ. ಅದೇ ತರ ಅತಿ ಸಣ್ಣ ರೈತರು, ಸೊ ಮಧ್ಯಮ ರೈತರು, ಅರೆ ಮಧ್ಯಮ ರೈತರು ಮತ್ತು ದೊಡ್ಡ ರೈತರು ಅಥವಾ ಬೃಹತ್ ಪ್ರಮಾಣದ ರೈತರು. ಸೊ ಕೊಟ್ಬಿಟ್ಟು ಈ ಕಡೆಗೆ ಲ್ಯಾಂಡ್ ಹೋಲ್ಡಿಂಗ್ ಅಂತ ಕೊಡ್ತಾನೆ. ಅಂದ್ರೆ ಎಷ್ಟು ಭೂ ಹಿಡುವಳಿಯನ್ನ ಹೊಂದಿರಬೇಕು ಅಂತ. 1 ಹೆಕ್ಟೇರ್ ಅಂದ್ರೆ ಎಷ್ಟು. ಲೆಸ್ ದ್ಯಾನ್ 1 ಹೆಕ್ಟೇರ್ ಅಂತಂದ್ರೆ 1 ಹೆಕ್ಟೇರ್ ಇಸ್ ಇಕ್ವಲ್ ಟು 2.4 ಎಕರ್ ಅಂತ ಹೇಳಿದೆ. 2.5 ಎಕರೆಗಿಂತ ಕಮ್ಮಿ ಇರೋರ್ನೆಲ್ಲ ನಾವು ಅತಿ ಸಣ್ಣ ರೈತರು ಅಂತ ಕರಿತೇವೆ. 2.5 ಎಕರೆಲ್ಲಿ ಏನ್ ಬೆಳ್ಕೊಳಕ್ಕಾಗತ್ತೆ ಅಲ್ವಾ, ಅತಿ ಸಣ್ಣ ರೈತರು. ಸೊ ಮತ್ತೆ ಅತಿ ಸಣ್ಣ ರೈತರನ್ನ ಮಾರ್ಜಿನಲ್ ಅಂತೀವಿ, ಮತ್ತೆ ಸಣ್ಣ ರೈತರನ್ನ ಸ್ಮಾಲ್ ಫಾರ್ಮರ್ಸ್ ಅಂತಂದ್ರೆ ಸೊ ದೇ ಹೋಲ್ಡ್ ದಿಸ್ ಲ್ಯಾಂಡ್ ಅಪ್ ಟು 1 to 2 ಹೆಕ್ಟೇರ್ಸ್. ಓಕೆ, 1 ರಿಂದ 2 ಹೆಕ್ಟೇರ್ ಅನ್ನ ಹೊಂದಿದ್ರೆ ಸೊ ಅವರನ್ನ ಏನಂತ ಕರಿತೀವಿ, ಸ್ಮಾಲ್. ಮತ್ತೆ ಸೆಮಿ ಮಾರ್ಜಿನಲ್, ಅರೆ ಮಧ್ಯಮ ಅಂತಂದ್ರೆ 2 to 4 ಹೆಕ್ಟೇರ್ಸ್. ಓಕೆ, 2 ರಿಂದ 4 ಹೆಕ್ಟೇರ್. ಮತ್ತೆ ಮಾರ್ಜಿನಲ್ ಬಂದು 4 to 10 ಹೆಕ್ಟೇರ್ಸ್. ಅಬೌವ್ 10 ಅಂತಂದ್ರೆ ಅವರು ಲಾರ್ಜ್ ಸ್ಕೇಲ್ ಫಾರ್ಮರ್ಸ್. ಓಕೆ, ಸೊ ಹೀಗೆ ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ. ಪ್ಲೀಸ್ ರಿಮೆಂಬರ್ ದಟ್. ಓಕೆ, ಸೊ ಈ ಫ್ಯಾಕ್ಟ್ಸ್ ನೋಡಿ, ಜಸ್ಟ್ ಇಟ್ ಇಸ್ ಎ ಫ್ಯಾಕ್ಟ್ಸ್, ಯು ಮಸ್ಟ್ ನೋಟ್ ಡೌನ್ ದಿಸ್. ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಏರಿಯಾ ಟು ಜಾಗ್ರಫಿಕಲ್ ಏರಿಯಾ ಅಂದ್ರೆ ಯಾವ ಜಿಲ್ಲೆಯಲ್ಲಿ, ಈಗ ನೋಡಿ ಇದೊಂದು ಜಿಲ್ಲೆ ಅನ್ಕೊಳ್ಳಿ, ಯಾವ ಜಿಲ್ಲೆಯಲ್ಲಿ ಅದರ ಒಂದು ಟೋಟಲ್ ಜಾಗ್ರಫಿಕಲ್ ಏರಿಯಾದಲ್ಲಿ ಫಾರೆಸ್ಟ್ ಏರಿಯಾ ಜಾಸ್ತಿ ಇರೋದು ಅಂತಂದ್ರೆ ಆಬ್ವಿಯಸ್ಲಿ ಅದು ಉತ್ತರ ಕನ್ನಡ ಅಲ್ವಾ, ಎಲ್ಲರಿಗೂ ಗೊತ್ತೇ ಇದೆ. ಓಕೆ, ಹೈಯೆಸ್ಟ್ ಜಾಗ್ರಫಿಕಲ್ ಏರಿಯಾ ಇರೋದು ಫಾರೆಸ್ಟ್, ಅದು ಉತ್ತರ ಕನ್ನಡ. 79% ಬರೀ ಫಾರೆಸ್ಟ್, 79% ಫಾರೆಸ್ಟ್ ಇರುತ್ತೆ ಉತ್ತರ ಕನ್ನಡದಲ್ಲಿ. ಮತ್ತೆ ಬ್ಯಾಂಗ್ಳೂರ್ ಅರ್ಬನ್ ನಾನ್ ಅಗ್ರಿಕಲ್ಚರ್ ಯೂಸ್ಗೆ ನಾನು ಆಗ್ಲೇ ಡಿಫ್ರೆಂಟ್ ಯೂಸಸ್ ಹೇಳಿದ್ನಲ್ಲ. ಫಾರೆಸ್ಟ್ ಏರಿಯಾ ಅಂದ್ರೆ ಒಂದು ನೆಟ್ ಝೋನ್ ಏರಿಯಾ ಬಂದು 58%, ಉಳಿದಿದ್ದು ಫಾರೆಸ್ಟ್, ಇನ್ನೊಂದು ನಾನ್ ಅಗ್ರಿಕಲ್ಚರಲ್ ಯೂಸು ಅಂತ ಹೇಳಿದ್ನಲ್ಲ. ನಾನ್ ಅಗ್ರಿಕಲ್ಚರಲ್ ಯೂಸ್ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು ಎಲ್ಲಿ ಜಾಸ್ತಿ ಇರೋದು. ನಮ್ ಬೆಂಗಳೂರು ಅರ್ಬನ್ ಅಲ್ಲಿ. ಯಾಕೆ ಅಂತಂದ್ರೆ ಕೈಗಾರಿಕೆಗಳು ಜಾಸ್ತಿ ಇದಾವೆ, ಮೂಲಸೌಕರ್ಯ ಹೆಚ್ಚಾಗಿದೆ. ಓಕೆ, ನಾನ್ ಅಗ್ರಿಕಲ್ಚರಲ್ ಯೂಸ್ ಅದು ಬ್ಯಾಂಗ್ಳೂರ್ ಅರ್ಬನ್ 57%. ಇದನ್ನ ಗೆಸ್ ಮಾಡೋದು ಕಷ್ಟ. ಓಕೆ, ಏನಪ್ಪಾ ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಬೋದು ನಿಮ್ಮನ್ನ. ಟೋಟಲ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಹೈಯೆಸ್ಟ್ ಫಾರೆಸ್ಟ್ ಕವರ್, ಅತಿ ಹೆಚ್ಚು ಫಾರೆಸ್ಟ್ ಕವರ್ ಅಥವಾ ಅರಣ್ಯ ಪ್ರದೇಶ ಇರುವಂತದ್ದು
ಯಾವ ಜಿಲ್ಲೆ ಅಂತಂದ್ರೆ ಇಟ್ ಈಸ್ ಉತ್ತರ ಕನ್ನಡ. ಉತ್ತರ ಕನ್ನಡದ 79%, 79% ಅಷ್ಟು ಭೂಪ್ರದೇಶ ಅರಣ್ಯದಿಂದ ಆವರಿಸಿದೆ. ಓಕೆ, ನೆಕ್ಸ್ಟ್ ಹೈಯೆಸ್ಟ್ ನಾನ್ ಅಗ್ರಿಕಲ್ಚರಲ್ ಯೂಸ್ ಅಂದ್ರೆ ಅಲ್ಲಿರುವಂತಹ ಭೂಪ್ರದೇಶನ ಅತಿ ಹೆಚ್ಚು ಭೂಪ್ರದೇಶವನ್ನ ಕೃಷಿಯೇತರ ಚಟುವಟಿಕೆಗೆ ಬಳಸ್ಕೊಂಡಿರೋ ಜಿಲ್ಲೆ ಯಾವುದು ಅಂತಂದ್ರೆ ಹೈಯೆಸ್ಟ್ ನಾನ್ ಅಗ್ರಿಕಲ್ಚರಲ್ ಯೂಸ್. ಸೊ ಅದ್ಯಾವುದು ಅಂದ್ರೆ ಬೆಂಗಳೂರು, ನೋ ಡೌಟ್. ಆಲ್ಮೋಸ್ಟ್ 58% ನಾನ್ ಅಗ್ರಿಕಲ್ಚರಲ್ ಯೂಸ್ಗೆ ಬಳಸ್ಕೊಂಡಿದೆ, ರೈಟ್. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನೆಟ್ ಸೋನ್ ಏರಿಯಾ ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಅಂತ ಅಂದ್ರೆ ನಿವ್ವಳ ಸಾಗುವಳಿ ಭೂಮಿ ಎಲ್ಲಿ ಜಾಸ್ತಿ ಬೇಸಾಯ ಮಾಡಿದರೆ, ಎಲ್ಲಿ ಸಾಗುವಳಿ ಜಾಸ್ತಿ ಮಾಡಿದರೆ ಒಟ್ಟು ಜಿಲ್ಲೆಯ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಜಿಲ್ಲೆಯಲ್ಲಿ ಈ ತರ ಬೇಸಾಯ ಜಾಸ್ತಿ ಮಾಡಿದ್ದಾರೆ ಅಂತಂದ್ರೆ ಹೈಯೆಸ್ಟ್ ನೆಟ್ ಸೋನ್ ಏರಿಯಾ. ಗೆಸ್ ವಾಟ್, ಯಾವ ಜಿಲ್ಲೆ ಇರ್ಬೋದು? ವಿಜಯಪುರ. ವಿಜಯಪುರ. ತುಂಬಾ ಜನ ಬೆಳಗಾವಿ ಅನ್ಕೋತೀರಾ. ಓಕೆ, ಬೆಳಗಾವಿ ಏನ್ ಗೊತ್ತಾ? ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಬೆಳಗಾವಿ ಹೈಯೆಸ್ಟ್ ಅಗ್ರಿಕಲ್ಚರ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಅಗ್ರಿಕಲ್ಚರ್ ಇಂದ ಹೈಯೆಸ್ಟ್ ಯಾವ ಜಿಲ್ಲೆಯಿಂದ ಬರ್ತಿದೆ ಅಂತಂದ್ರೆ ಬೆಳಗಾವಿಯಿಂದ. ಯಾಕೆ ಅಂದ್ರೆ ಅಲ್ಲಿ ನೀರಾವರಿ ಚೆನ್ನಾಗಿದೆ. ಓಕೆ, ಸೊ ಇಲ್ಲಿ ಸಾಗುವಳಿ ಮಾಡ್ತಾರೆ. ಯಾವುದು ಈ ಒಂದು ಶೇಂಗಾನೋ ಅಥವಾ ಜೋಳನೋ, ಸೊ ಈ ತರದ್ದೆಲ್ಲ ಸಾಗುವಳಿ ಮಾಡ್ತಾರೆ. ಬಟ್ ನೀರಾವರಿ ಈ ಕಬ್ಬು ಗಿಬ್ಬೆಲ್ಲ ಜಾಸ್ತಿ ಬೆಳೆಯೋದು ಬೆಳಗಾವಿಯಲ್ಲಿ. ಓಕೆ, ಯಾಕಂದ್ರೆ ವಾಟರ್ ಇಂಟೆನ್ಸಿವ್ ಕ್ರಾಪ್. ಇಲ್ಲೆಲ್ಲ ಅಷ್ಟೆಲ್ಲ ಬೆಳೆಯಕ್ ಆಗಲ್ಲ, ಯಾಕಂದ್ರೆ ತುಂಬಾ ವಾಟರ್ ಸ್ಕ್ಯಾರ್ಸಿಟಿ ಇರುತ್ತೆ. ಓಕೆ, ದಿಲ್ ಬಿ ಫೇಸಿಂಗ್ ದಿಸ್ ವಾಟರ್ ಸ್ಕ್ಯಾರ್ಸಿಟಿ ಪ್ರಾಬ್ಲಮ್. ಓಕೆ, ಹಾಗಾಗಿ ವಿಜಯಪುರದಲ್ಲಿ ನೆಟ್ ಸೋನ್ ಏರಿಯಾ ಜಾಸ್ತಿ ಇದೆ. ಓಕೆ, ನೆಟ್ ಸೋನ್ ಏರಿಯಾದಲ್ಲಿ ಅಲ್ಲೆಲ್ಲ ಹತ್ತಿ ಅಥವಾ ತೊಗರಿ ಇಂಥವೆಲ್ಲ ಬೆಳಿತಾರೆ. ನೆಕ್ಸ್ಟ್ ಇನ್ನೊಂದು ನೆನ್ಪಿಟ್ಕೋಬೇಕು ನೀವಿಲ್ಲಿ, ನಮ್ ಕರ್ನಾಟಕದಲ್ಲಿ ಎಷ್ಟು ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ಇದೆಯಪ್ಪ? ದೇರ್ ಆರ್ 10. ನಿಮ್ಮ ಜಾಗ್ರಫಿಲಿ ಓದಿರ್ತೀರಾ 10 ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ಇನ್ ಇಂಡಿಯಾ. ಸಾರಿ, ಇಂಡಿಯಾದಲ್ಲಿ 14 ಇದಾವೆ, ಕರ್ನಾಟಕದಲ್ಲಿ 10 ಇದಾವೆ. 10 ಆಗ್ರೋ ಕ್ಲೈಮೆಟಿಕ್ ಝೋನ್ಸ್. ವೈ ಡೈವರ್ಸಿಟಿ ಇದೆ ವಿತ್ ರೆಸ್ಪೆಕ್ಟ್ ಟು ಕ್ರಾಪ್ ಪ್ರೊಡಕ್ಷನ್. ಓಕೆ, so in Karnataka there are 10 agroclimatic zones. So ಇಂಡಿಯಾದಲ್ಲಿ 14 agroclimatic zones ಇದಾವೆ. ಸೊ ಎನಿವೆ, ಯಾವ್ಯಾವ ಒಂದು ಕ್ರಾಪ್ಸ್ಗೆ ಈ ಏರಿಯಾ ಇನ್ಕ್ರೀಸ್ ಆಗ್ತಾ ಇದೆ, ಯಾವ ಕ್ರಾಪ್ ಏರಿಯಾ ಡಿಕ್ರೀಸ್ ಆಗ್ತಾ ಇದೆ ಅಂತ, ಎಸ್ಪೆಷಲಿ ಫುಡ್ ಗ್ರೈನ್ಸ್ಗೆ. ಸೊ ಫುಡ್ ಗ್ರೈನ್ಸ್ ಅನ್ನ ಬೆಳೆಯುವಂತಹ ಒಂದು ಭೌಗೋಳಿಕ ವಿಸ್ತೀರ್ಣ ಕಮ್ಮಿ ಆಗ್ತಿದೆಯಂತೆ. ಯಾಕೆ ಅಂತಂದ್ರೆ ಫುಡ್ ಗ್ರೈನ್ಸ್ ಅಂದ್ರೆ ವೀಟು ಮತ್ತೆ ರೈಸು, ಪ್ಯಾಡಿ ಇದನ್ನೆಲ್ಲ ಬೆಳಿಲಿಕ್ಕೆ ನೀರೆಲ್ಲ ಜಾಸ್ತಿ ಬೇಕು. ಓಕೆ, ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಸೊ ಅದ್ರದ್ದು ಕಮ್ಮಿ ಆಗ್ತಾ ಇದೆ. ಆಮೇಲೆ ಗ್ರಾಮ್ಸ್ ಅಂತಂದ್ರೆ ಈ ಕಾಳುಗಳು, ಬೇಳೆ ಕಾಳುಗಳು ಇಂಥವು ಜಾಸ್ತಿ ಆಗ್ತಿದೆ. ಲಿಸನ್, ಯಾವ್ಯಾವ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಬೆಂಗಾಲ್ ಗ್ರಾಮ್, ಗ್ರೀನ್ ಗ್ರಾಮ್ ಹೆಸರು ಕಾಳು, ಓಕೆ, ಕಡಲೆಕಾಳು, ಮತ್ತೆ ಸೋಯಾಬೀನು, ಕಾಟನ್, ಹತ್ತಿ, ಶುಗರ್ ಕೇನ್. ವಾಣಿಜ್ಯ ಬೆಳೆಗಳು ಜಾಸ್ತಿ ಬೆಳೀತಿದ್ದಾರೆ, ಸೋಯಾಬೀನ್, ಕಾಟನ್, ಶುಗರ್ ಕೇನ್. ಸೊ ಇದಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನ ತೋರಿಸ್ತಿದ್ದಾರೆ ರೈತರು. ಹಾಗಾಗಿ ಹೆಚ್ಚಿನ ಒಂದು ಪ್ರದೇಶದಲ್ಲಿ ಬೆಳೀತಿದ್ದಾರೆ. ಇನ್ಕ್ರೀಸಿಂಗ್ ಏರಿಯಾ ಯಾವ್ದಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಇನ್ಕ್ರೀಸಿಂಗ್ ಏರಿಯಾ ಯಾವ್ಯಾವ ಕ್ರಾಪ್ಸ್ಗೆ ಅಂತಂದ್ರೆ ಕಾಟನ್, ಶುಗರ್ ಕೇನ್, ಕಬ್ಬು, ಹತ್ತಿ, ಮತ್ತೆ ಸೋಯಾಬೀನ್, ಅದ್ರ ಜೊತೆಗೆ ಗ್ರೀನ್ ಗ್ರಾಮ್ ಕಾಳುಗಳು, ಬೆಂಗಾಲ್ ಗ್ರಾಮ್ ಇದು ಜಾಸ್ತಿ ಬೆಳೀತಾ ಇರೋದು. ಡಿಕ್ಲೈನಿಂಗ್ ಅಂತ ಬಂದ್ರೆ ಯಾವ್ದಕ್ಕೆ ಭೌಗೋಳಿಕ ಪ್ರದೇಶ ಕಮ್ಮಿ ಆಗ್ತಾ ಇದೆ ಅಂದ್ರೆ ಭೌಗೋಳಿಕ ವಿಸ್ತೀರ್ಣ ಬೆಳೆಯೋದು ಕಮ್ಮಿ ಆಗ್ತಿದೆ ಅಂತಂದ್ರೆ ಯಾವ್ಯಾವ ಕ್ರಾಪಿಗೆ ಅಂತಂದ್ರೆ ನೋ ಡೌಟ್ ಇಟ್ ಇಸ್ ಪ್ಯಾಡಿ, ವೀಟ್. ಓಕೆ, ಸೊ ಅದಾದ್ಮೇಲೆ ಬಾಜ್ರಾ, ಜೋವಾರ್, ಬಾಜ್ರಾ, ನೆಕ್ಸ್ಟ್ ತೂರ್ ದಾಲ್, ಗ್ರೌಂಡ್ ನಟ್. ಆದಾಯ ಜಾಸ್ತಿ ಬರಲ್ವಲ್ಲ. ಸೊ ಕಡಲೆ ಬೀಜ ಆಗಿರ್ಬೋದು ಅಥವಾ
ತೊಗರಿ ಆಗಿರ್ಬೋದು, ಜೋವರ್, ಬಾಜ್ರಾ. ಸೊ ಇದೆಲ್ಲ ಆದಾಯ ಕಮ್ಮಿ ಇರುತ್ತೆ. ಕಮರ್ಷಿಯಲ್ ಕ್ರಾಪ್ಸ್ ಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾರೆ. ಕಾಟನ್, ಶುಗರ್ ಕೇನು, ಸೋಯಾಬೀನು, ಈ ಗ್ರಾಮಗಳು ಕೂಡ ಕಮ್ಮಿ ನೀರಲ್ಲಿ ಬೆಳಿಬಹುದು. ಗ್ರಾಮ್ಸ್ ಅಂದ್ರೆ ಕಾಳುಗಳು. ಸೊ ಅದಕ್ಕೋಸ್ಕರ ಅದರ ಒಂದು ನೆಟ್ ಏರಿಯಾ ಜಾಸ್ತಿ ಆಗ್ತಿದೆ. ಕಮ್ಮಿ ಆಗ್ತಾ ಇರೋದು ಗ್ರೌಂಡ್ ನಟ್ಟು, ಕಡಲೆ ಬೀಜ ಅಥವಾ ಶೇಂಗಾ ಅಂತ ಹೇಳ್ತಿರಲ್ಲ. ಸೊ ಟೊಬ್ಯಾಕೊ ಇಷ್ಟಕ್ಕೆ ಕಡಿಮೆ ಆಗ್ತಿರೋದು ಭೌಗೋಳಿಕ ವಿಸ್ತೀರ್ಣ. ಆದ್ರೆ ಇತ್ತೀಚೆಗೆ ಈ ಒಂದು ಕಡಲೆಕಾಳಿಗೆ ವಿಲ್ಟ್ ಡಿಸೀಸ್ ಅಂತ ಹೆಚ್ಚಾಗಿ ಕಾಡ್ತಿದ್ಯಂತೆ. ವಿಲ್ಟ್ ಡಿಸೀಸ್, ವಿಲ್ಟ್ ಇನ್ಫೆಕ್ಷನ್, ಅದು ವಿಲ್ಟ್ ಡಿಸೀಸ್. ಯಾವ್ದಕ್ಕೆ ಅಂದ್ರೆ ರೆಡ್ ಗ್ರಾಮ್. ಎಲ್ಲಿ ಅಂದ್ರೆ ಕಲಬುರ್ಗಿಲಿ ರೆಡ್ ಗ್ರಾಮ್ ಕಡಲೆಕಾಳಿಗೆ ಸೊ ವಿಲ್ಟ್ ಡಿಸೀಸ್ ಅಂತ ಬರ್ತಾ ಇದೆಯಂತ. ಎಸ್ಪೆಷಲಿ ಈ ಒಂದು ಕಲಬುರ್ಗಿಯಲ್ಲಿ. ಓಕೆ, ವಿಲ್ಟ್ ಡಿಸೀಸ್ ಇಸ್ ದ ಪ್ಲಾಂಟ್ ಡಿಸೀಸ್. ಓಕೆ, ಇಟ್ ಈಸ್ ಎಸ್ಪೆಷಲಿ ಫಂಗಸ್ ಅಥವಾ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರುತ್ತೆ. ಇದೇನ್ ಮಾಡುತ್ತೆ ಗೊತ್ತಾ, ಈ ವಾಟರ್ ಟ್ರಾನ್ಸ್ಪೋರ್ಟೇಷನ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ, ವ್ಯಾಸ್ಕ್ಯುಲರ್ ಅಲ್ಲಿ ಎರಡು ಇದೆಯಲ್ಲ, ಒಂದು ಝೈಲಮ್ ಫ್ಲೋಯಮ್ ಇದೆಯಲ್ಲ, ಅದರಲ್ಲಿ ಝೈಲಮ್ ಅನ್ನ ಇದು ಅಫೆಕ್ಟ್ ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ. ವಿಚ್ ಅಫೆಕ್ಟ್ಸ್ ಅಂದ್ರೆ ದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಫೆಕ್ಟ್ಸ್ ಝೈಲಮ್ ಆರ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ವಾಟರ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ವಿಲ್ಟ್ ಡಿಸೀಸ್ ಅಲ್ಲಿ. ಹಂಗಾಗಿ ಬತ್ತೋಗ್ಬಿಡುತ್ತೆ ಗಿಡ. ಓಕೆ, ಸೊ ರೆಡ್ ಗ್ರಾಮ್ ಬರ್ತಿರೋಂತಹ ಡಿಸೀಸ್ ಯಾವ್ದು ಅಂದ್ರೆ ವಿಲ್ಟ್ ಡಿಸೀಸ್. ಓಕೆ, ಹಂಗಾಗಿ ಅದರ ಒಂದು ಪ್ರೊಡಕ್ಷನ್ ಕೂಡ ಕಮ್ಮಿ ಆಗಿದೆ ಅಂತವ್ರಿಗೆ ಕಂಪನ್ಸೇಷನ್ ಕೊಟ್ಟಿದೆಯಂತಪ್ಪ. ಆ ರೈತರಿಗೆಲ್ಲ ನಮ್ಮ ಸರ್ಕಾರ ಕಂಪನ್ಸೇಷನ್ ಅಥವಾ ಪರಿಹಾರವನ್ನ ಕೊಟ್ಟಿದೆ. ರೈಟ್, ನೆಕ್ಸ್ಟ್ ಅಗ್ರಿಕಲ್ಚರಲ್ಲಿ ಈಗ ಒಂದೊಂದು ಏರಿಯಾ ವೈಸ್ ನೋಡ್ಕೊತಾ ಹೋಗೋಣ. ಫಸ್ಟ್ ಒನ್ ಬಂದು ಅಗ್ರಿಕಲ್ಚರಲ್ ಮೆಕನೈಸೇಷನ್ ಅಥವಾ ಮೆಕನೈಸೇಷನ್ ಆಫ್ ಫಾರ್ಮಿಂಗ್. ಮೆಕನೈಸೇಷನ್ ಆಫ್ ಫಾರ್ಮಿಂಗ್. ಕೃಷಿ ಯಾಂತ್ರೀಕರಣ ಅಂತ. ಮೆಕನೈಸೇಷನ್ ಆಫ್ ಫಾರ್ಮಿಂಗ್, ಕೃಷಿ ಯಾಂತ್ರೀಕರಣ. ನಿಮ್ಗೆ ಗೊತ್ತಿರ್ಬೇಕು, ಇಂಡಿಯಾ ಇಸ್ ಮೋರ್ ಟ್ರಾಕ್ಟರೈಸ್ಡ್ ಅಂತಂದ್ರೆ ಏನು, ನಮ್ಮಲ್ಲಿ ಆಲ್ಮೋಸ್ಟ್ ಮೆಕನೈಸ್ಡ್ ಅಲ್ಲ, ಟ್ರಾಕ್ಟರೈಸ್ಡ್. ಸೊ ಟ್ರಾಕ್ಟರ್ಗಳ ಬಳಕೆ ಯಥೇಚ್ಛವಾಗಿದೆಯಂತೆ. ಅದೇ ಹೆಚ್ಚಿನ ಒಂದು ಮೆಕನೈಸೇಷನ್ ಅಂತ ಹೇಳ್ತೇವೆ. ಸೊ ಎನಿವೆ, ಈ ಕೃಷಿಯಲ್ಲಿ ಯಂತ್ರಗಳನ್ನ ಬಳಸೋದ್ರಿಂದ ಪ್ರೊಡಕ್ಷನ್ ಮತ್ತೆ ಹೀಲ್ಡ್ 18% ಹೆಚ್ಚಾಗುತ್ತಂತೆ. ಕುಡ್ ಯು ಬಿಲೀವ್ ದಿಸ್? ಸೊ ವಿಚ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಫುಡ್ ಸೆಕ್ಯೂರಿಟಿ. ಓಕೆ, ಆಹಾರ ಭದ್ರತೆಯನ್ನ ನಾವು ಕಾಪಾಡ್ಕೊಳ್ಲಿಕ್ಕೆ ಇದು ಬಹಳಷ್ಟು ಸಹಾಯಕವಾಗಿದೆ. ಯಾವುದು? ನಿಮ್ಮ ಮೆಕನೈಸೇಷನ್ ಆಫ್ ಫಾರ್ಮಿಂಗ್. ಸೊ ಹಾಗಾದ್ರೆ ಇದಕ್ಕೇನಾದ್ರು ಸ್ಕೀಮ್ಸ್ ಇದಾವೇನಪ್ಪಾ ಅಂತಂದ್ರೆ, ಹೌದು, ಫಾರ್ಮ್ ಮೆಕನೈಸೇಷನ್ಗೆ ಸೊ ದುಡ್ಡು ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ, ಇನ್ಸೆಂಟಿವ್ಸ್ ಕೊಡ್ತಾರೆ. ಓಕೆ, SC/ST ಗಳಿಗೆ ಆಲ್ಮೋಸ್ಟ್ 90%, SC/ST ಫಾರ್ಮರ್ಸ್ಗೆ 90% ಅಷ್ಟು ಏನಾದ್ರು ಒಂದು ಎಕ್ವಿಪ್ಮೆಂಟ್ ತಗೋಬೇಕು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ಟಿಲ್ಲರ್ ತಗೋಬೇಕಂತಂದ್ರೆ ಅವ್ರಿಗೆ ಅದು 1 ಲಕ್ಷದ ಒಳಗಡೆ ಇದ್ರೆ ಸೊ ಮ್ಯಾಕ್ಸಿಮಮ್ 1 ಲಕ್ಷ ಕೊಡೋದಷ್ಟೇ. ಓಕೆ, ಅಥವಾ 50,000 ಇತ್ತಂದ್ರೆ 90% ವರೆಗೂ ಸೊ ಅವರಿಗೆ ಸಬ್ಸಿಡಿಯನ್ನ ಕೊಡ್ತಾರೆ. ಐದರ್ 1 lakh ಆರ್ 90% ಆಫ್ ಟೋಟಲ್ ಅಮೌಂಟ್. ಸೊ ಅಂತಹ ಒಂದು ಎಕ್ವಿಪ್ಮೆಂಟ್ಸ್ ಅನ್ನ ಒದಗಿಸಲಾಗುತ್ತೆ ಫಾರ್ಮ್ ಮೆಕನೈಸೇಷನ್ ಇನ್ಕ್ರೀಸ್ ಮಾಡ್ಲಿಕ್ಕೆ. ಜನರಲ್ ಕ್ಯಾಟಗರಿ ಬರುವಂತಹ ಫಾರ್ಮರ್ಸ್ಗೆ ಸೊ ಸಬ್ಸಿಡಿ ವೇರಿ ಆಗುತ್ತೆ, 50% ಕೊಡ್ತಾರೆ. ಓಕೆ, ಎನಿವೆ, ಒಂದೊಂದು ಸ್ಕೀಮ್ಗಳನ್ನ ನೋಡ್ತಾ ಹೋಗೋಣ. ಸಬ್ಮಿಷನ್ ಆನ್ ಅಗ್ರಿಕಲ್ಚರಲ್ ಮೆಕನೈಸೇಷನ್. ಸಬ್ಮಿಷನ್ ಆನ್ agricultural mechanization. Submission on agricultural mechanization. ಓಕೆ, ಏನಪ್ಪ ಇದು ಸಬ್ಮಿಷನ್ ಅಂತಂದ್ರೆ, ಸೊ ಇದರಲ್ಲಿ ಇನ್ಕ್ರೀಸ್ ದ ರೇಷಿಯೋ ಆಫ್ ಫಾರ್ಮ್ ಪವರ್ ಟು ಕಲ್ಟಿವಲ್ ಯೂನಿಟ್ ಏರಿಯಾ ಅಪ್ ಟು 2.5 ಕಿಲೋವ್ಯಾಟ್ ಪರ್ ಹೆಕ್ಟೇರ್. ಅದೇನ್ ಬೇಕಾಗಿಲ್ಲ. ಸೊ ಅದಕ್ಕೂ ಮುಂಚೆ ಏನೇನೆಲ್ಲ ಇಲ್ಲಿ ತಿಳ್ಕೊಬೇಕು ಅಂತ. ಯಾರಿಗೆ ಕೊಡಬಹುದು ಫಾರ್ಮ್ ಮೆಷಿನರೀಸ್? ಈಗ ನೋಡಿ, 10 ಹೆಕ್ಟೇರ್ಗಿಂತ ಜಾಸ್ತಿ ಇರೋರು ಅಂದ್ರೆ ಲಾರ್ಜ್ ಸ್ಕೇಲ್ ಫಾರ್ಮರ್ಸ್ ಇದ್ದಾರೆ. ನಮ್ಮ ಒಂದು
ಸರ್ಕಾರಗಳ ಕರ್ತವ್ಯ ಏನಪ್ಪಾ ಮಾಡ್ಬೇಕು ಅಂದ್ರೆ ದುರ್ಬಲ ವರ್ಗದವ್ರನ್ನ ರಕ್ಷಣೆ ಮಾಡ್ಬೇಕು. ದ ಸೋಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಗವರ್ಮೆಂಟ್ ಈಸ್ ಟು ಎಂಪವರ್ ವೀಕರ್ ಸೆಕ್ಷನ್ಸ್. ಹಾಗಾದ್ರೆ ಯಾರನ್ನ ಕಾಪಾಡಬೇಕು, ಯಾರ ಒಂದು ಹಿತಾಸಕ್ತಿನ ಕಾಪಾಡ್ಕೋಬೇಕು ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರದ್ದು, ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ಅವರಿಗೆ ಸಬ್ಸಿಡಿ ದರದಲ್ಲಿ ಈ ಒಂದು ಫಾರ್ಮ್ ಎಕ್ವಿಪ್ಮೆಂಟ್ಸ್ ಅನ್ನ ದೊರಕಿಸ್ಕೊಡ್ಬೇಕು. ಓಕೆ, ಸೊ ಫಸ್ಟ್ ಒನ್, farm machinery will be given to small and marginal farmers. Small and marginal farmers. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣಗಳನ್ನ ಒದಗಿಸಿಕೊಡೋದು, ಲಭ್ಯವಾಗಿಸೋದು. ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ಓಕೆ, ಸೊ ಮೇನ್ ಆಗಿ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಬೇಕು ಅಂತ ನಾನು ಆಲ್ರೆಡಿ ಹೇಳ್ದೆ. ಓಕೆ, ಪ್ರೊಡಕ್ಟಿವ್ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಮೆಕನೈಸೇಷನ್ ಇಂದ ಅಂತ. ಸೊ ಮೆಕನೈಸೇಷನ್ ಈ ಟೆಕ್ನಾಲಜಿ ಎಲ್ಲ ಇದ್ರ ಆಕ್ಸೆಸಿಬಿಲಿಟಿನ ಜಾಸ್ತಿ, ಅಂದ್ರೆ ರೈತರು ಗೊತ್ತಿರ್ಬೇಕು ಈ ಹೊಸ ಹೊಸ ಟೆಕ್ನಾಲಜಿ ಎಲ್ಲ ಇದೆ, ಸೊ ಇದನ್ನೆಲ್ಲ ಬಳಸ್ಕೋಬೇಕು ಅಂತ. ಸೊ ಟು ಇನ್ಕ್ರೀಸ್ ದ ಆಕ್ಸೆಸಿಬಿಲಿಟಿ ಆಫ್ ಎಕ್ವಿಪ್ಮೆಂಟ್ಸ್ ಆರ್ ಮೆಷಿನ್ಸ್ ಟು ದ ಫಾರ್ಮರ್ಸ್. ಸೊ ರೈತರಿಗೆ ಈ ಒಂದು ಯಂತ್ರೋಪಕರಣಗಳು ಅಥವಾ ಸಲಕರಣೆಗಳ ಬಗ್ಗೆ ಸೊ ಒಂದು ಲಭ್ಯ ಮಾಹಿತಿ ಸಿಗ್ಬೇಕು. ಓಕೆ, ಆಕ್ಸೆಸಿಬಿಲಿಟಿ ಸಿಗ್ಬೇಕು. ಸೊ ಅದನ್ನು ಇಲ್ಲಿ ಅದನ್ನ ಖಾತ್ರಿಪಡಿಸ್ಕೊತಾರೆ ಆಬ್ಜೆಕ್ಟಿವ್ ಅಲ್ಲಿ. ಸೊ ಅದಕ್ಕೋಸ್ಕರ ಏನೇನ್ ಮಾಡ್ತಾರೆ ನೋಡಿ, ಈ ಸಬ್ಮಿಷನ್ ಕೆಳಗಡೆ ಸೊ ದೇರ್ ಆರ್ 4 ಆಬ್ಜೆಕ್ಟಿವ್ಸ್. ರೈತರಿಗೆ ಯಂತ್ರೋಪಕರಣಗಳ ಬಗ್ಗೆ ಫಸ್ಟ್ ಅರಿವು ಮೂಡಿಸ್ಬೇಕು. ದೇ ಹ್ಯಾವ್ ಟು ಕ್ರಿಯೇಟ್ ಅವೇರ್ನೆಸ್ about farm equipments. ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನ ಅಥವಾ ಜಾಗೃತಿಯನ್ನ ಮೂಡಿಸ್ಬೇಕು. ಈಗ ನೋಡ್ರಪ್ಪ, ಕಿಸಾನ್ ಡ್ರೋನ್ಗಳಿದಾವೆ, ಕಿಸಾನ್ ಡ್ರೋನ್ ದೀದಿ ಅಂತ ಕಾನ್ಸೆಪ್ಟ್ ಇದೆ. ಸೊ ಅದರಲ್ಲಿ ದೀದಿಗಳು ಬಂದು ನಿಮ್ಮ ತೋಟದಲ್ಲಿ ಡ್ರೋನ್ ಮೂಲಕ ಔಷಧಿಗಳನ್ನ ಅಥವಾ ಈ ಒಂದು ರಾಸಾಯನಿಕ ರಸಗೊಬ್ಬರಗಳನ್ನ ಸಿಂಪಡಣೆ ಮಾಡಿ ಹೋಗ್ತಾರೆ ಅಂತ ಅವರಿಗೆ. ಸೊ ಆ ಮಾಹಿತಿನೇ ಗೊತ್ತಿಲ್ಲ ಅಂತಂದ್ರೆ ಬಳಕೆ ಹೆಂಗ್ ಮಾಡ್ಕೊತಾರೆ. ಹಾಗಾಗಿ ಸೊ ಟ್ರೈನಿಂಗ್ಗಳನ್ನ ಮಾಡಿ ತರಬೇತಿ, ರೈತರಿಗೆ ಅಂತ ತರಬೇತಿಗಳು ಕೊಡೋದು, ಅದಕ್ಕೆ ಅಂತ ಈ ಒಂದು ಕಿಸಾನ್ ಸೆಂಟರ್ಸ್ ಎಲ್ಲ ಇರ್ತಾವಲ್ಲ, ಅದು ತರಬೇತಿ ಕೊಡ್ಬೇಕು ರೈತರಿಗೆ. ಸೊ ಅಥವಾ ಪ್ರಾತ್ಯಕ್ಷಿಕೆಗಳನ್ನ ಪ್ರತಿ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಪ್ರಾತ್ಯಕ್ಷಿಕೆಗಳನ್ನ ಕೊಡ್ಬೇಕು. ಸೊ ಇದೆಲ್ಲ ಕೂಡ ಒಂದಾದ್ರೆ, ಸೆಕೆಂಡ್ ಒನ್, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ತಾನೇ ಕೊಡ್ಬೇಕು. ಸೊ ಸಬ್ಸಿಡಿ ದರದಲ್ಲಿ ಕೊಡ್ಬೇಕು. ಓಕೆ, ಸಬ್ಸಿಡಿ ದರದಲ್ಲಿ ಅಂದ್ರೆ 100 ರೂಪಾಯಿ ಇದೆ ಅಂತಂದ್ರೆ 50 ರೂಪಾಯಿ ಕೊಟ್ರೆ ಅವರಿಗೆ ಅಟ್ಲೀಸ್ಟ್ ಮುಂದೆ ಬಂದು ಅದನ್ನ ಪರ್ಚೇಸ್ ಮಾಡ್ತಾರೆ. ಬಿಕಾಸ್ ದೀಸ್ ಫಾರ್ಮರ್ಸ್ ಆರ್ ನಾಟ್ ಏಬಲ್ ಟು ಆಫರ್ ದ ಟೆಕ್ನಾಲಜಿ. ಓಕೆ, ಸೊ ಆಗ ಅದಕ್ಕೆ ಈ ಒಂದು ಸಬ್ಸಿಡಿಗಳ ಮೂಲಕ ಸಬ್ಸಿಡಿನ ಕೊಡ್ಬೇಕು. ಸಬ್ಸಿಡಿ ಕೊಟ್ಟು ಈ ಒಂದು ರೈತರು ಈ ಯೋಜನೆಯ ಫಲವನ್ನ ಪಡೆಯಂಗ್ ಮಾಡ್ಬೇಕು. ನೆಕ್ಸ್ಟ್ ಮೂರನೇದು, ಈಗ ಒಂದ್ 50,000 ರೂಪಾಯಿ ಇದೆ, ಅಲ್ಲಿ 25,000 ರೂಪಾಯಿ ಸರ್ಕಾರ ಕೊಡುತ್ತೆ. 25,000 ರೂಪಾಯಿ ಕೂಡ ಅವ್ನಿಗೆ ಆಫರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಅಷ್ಟು ಚೈತನ್ಯನು ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ಅವಾಗ ಏನ್ ಮಾಡ್ಬೇಕು ಸರ್ಕಾರ, ಬಾಡಿಗೆ ಕೇಂದ್ರಗಳ ಮೂಲಕ, ಓಕೆ, ಬಾಡಿಗೆ ಕೇಂದ್ರಗಳ ಮೂಲಕ ಈ ಒಂದು ಫಾರ್ಮ್ಸ್ ಎಕ್ವಿಪ್ಮೆಂಟ್ಸ್ ಅಥವಾ ಈ ಒಂದು ಸಲಕರಣೆಗಳನ್ನು ಕೊಡಬೇಕು. ಇದನ್ನ ಏನಂತ ಕರಿತೀವಿ ಅಂದ್ರೆ ಕಸ್ಟಮ್ ಹೈರಿಂಗ್ ಸೆಂಟರ್ಸ್. ಕಸ್ಟಮ್ ಹೈರಿಂಗ್ ಸೆಂಟರ್ ಒಂದು ಫಂಡ್ ಮಾಡ್ಬೇಕು, ಫಂಡಿಂಗ್, ಸಬ್ಸಿಡಿ. ಓಕೆ, ಇನ್ನೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಸೊ ಮೂರನೇದು ಏನ್ ಮಾಡ್ಬೇಕು, ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಮೂಲಕ ಅವರಿಗೆ ಓಕೆ ಸೊ ಈ ಒಂದು ಟೆಕ್ನಾಲಜಿನ ಕೊಡ್ಬೇಕು. ಮತ್ತೆ ಲಾಸ್ಟ್ ಏನಪ್ಪಾ ಅಂತಂದ್ರೆ ಈ ಇನ್ಫಾರ್ಮೇಶನ್ ಕೊಡ್ಬೇಕು. ಓಕೆ, ರೈತರಿಗೆ ಮಾಹಿತಿಯನ್ನ ಒದಗಿಸ್ಬೇಕು. ಮಾಹಿತಿ ರೈತರಿಗೆ ಅಂದ್ರೆ ಯಾವ ತರ ಆಪರೇಟ್ ಮಾಡೋದು, ಓಕೆ, ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಮಾಹಿತಿನ ಕೊಡ್ಬೇಕಾಗತ್ತೆ. ಓಕೆ, ಆಮೇಲೆ ಮೆಷಿನರಿದು ಕ್ವಾಲಿಟಿ ಮೆಷಿನರೀಸ್ ಒದಗಿಸ್ಕೊಡ್ಬೇಕು. ತಗೊಂಡೋಗ್ಬಿಡ್ತಾರೆ ರೈತರು, ಮತ್ತೆ ಆ ಮೆಷಿನ್ಸ್ ಕೈ ಕೊಟ್ಬಿಟ್ರೆ ಅದಕ್ಕೆ ಸ್ಟ್ಯಾಂಡರ್ಡ್ ಅಂಡ್ ಕ್ವಾಲಿಟಿ ಮೆಷಿನ್ಸ್ ವಿಲ್ ಬಿ ಸಪ್ಲೈ ಟು ಫಾರ್ಮರ್ಸ್. ಇದರಲ್ಲಿ ಇನ್ನೊಂದು ಕ್ವಾಲಿಟಿ ಎಕ್ವಿಪ್ಮೆಂಟ್ಸ್, ಗುಣಮಟ್ಟದ ಸಲಕರಣೆಗಳನ್ನ
ರೈತರಿಗೆ ಒದಗಿಸ್ಕೊಡ್ಬೇಕು. Quality equipments will be supplied to the farmers. Okay. Next, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಥವಾ ಆಗ್ರೋ ಪ್ರೊಸೆಸಿಂಗ್ ಅಂತ ಇದೆ. ಆಗ್ರೋ ಪ್ರೊಸೆಸಿಂಗ್ ಗೊತ್ತೇ ಇರುತ್ತೆ ನಿಮ್ಗೆ. ಈ ಕೃಷಿ ಸಂಸ್ಕರಣೆ ಏನಕ್ಕಪ್ಪ ಮಾಡ್ತಾರೆ ಅಂದ್ರೆ, ಈ ಕೃಷಿ ಉತ್ಪನ್ನಗಳಲ್ಲಿ 2 ತರ ಇದೆ. ಒಂದು ಪೆರಿಷಬಲ್ ಮತ್ತೆ ಇನ್ನೊಂದು ನಾನ್ ಪೆರಿಷಬಲ್. ಕೊಳೆತು ಹೋಗಬಲ್ಲ ಮತ್ತು ಕೊಳೆತು ಹೋಗದಂತಹ ಉತ್ಪನ್ನಗಳು ಅಂತ ಇದೆ. ಅಲ್ಲಿ ಕೊಳೆತು ಹೋಗಬಲ್ಲಂತಹ ಉತ್ಪನ್ನಗಳ ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ ಇರುತ್ತೆ, ಜೀವಿತಾವಧಿ ತುಂಬಾ ಕಡಿಮೆ ಇರುತ್ತೆ. ಟು ಓವರ್ಕಮ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ ಟು ಡೈವರ್ಟ್ ದಟ್ ಪೆರಿಷಬಲ್ ಗೂಡ್ಸ್ ಇಂಟು ಡಿಫರೆಂಟ್ ಪ್ರೊಸೆಸ್ಡ್ ಫಾರ್ಮ್. ಸೊ ಈ ಒಂದು ಕೊಳೆತು ಹೋಗುವಂತಹ ಕೃಷಿ ಉತ್ಪನ್ನಗಳನ್ನ ವಿವಿಧ ರೀತಿಯ ಉತ್ಪನ್ನಗಳಾಗಿ ನಾವು ಅದನ್ನ ಮಾರ್ಪಡಿಸ್ಬೇಕು. ಹೇಗೆ? ಟೊಮೆಟೊ ಇದೆ ಅಂತ ಅನ್ಕೊಳ್ಳಿ, ಟೊಮೆಟೊನ ಕೆಚಪ್ ಮಾಡೋದು, ಸಾಸ್ ಮಾಡೋದು. ಸೊ ಪೊಟ್ಯಾಟೊ ಇದೆ ಅಂದ್ರೆ ಅದನ್ನ ಚಿಪ್ಸ್ ಮಾಡೋದು. ಸೊ ಈ ತರ ಪ್ರೊಸೆಸಿಂಗ್ ಗೆ ಆದ್ಯತೆ ಕೊಡ್ಬೇಕು ಅಂತ ನೆಕ್ಸ್ಟ್ ಹೇಳ್ತಾರೆ. ಒಂದು ಫಾರ್ಮ್ ಮೆಕನೈಸೇಷನ್ ಬಗ್ಗೆ ಮಾತಾಡಿದ್ವಿ. ಓಕೆ, ಸಬ್ಮಿಷನ್ ಆನ್ ಫಾರ್ಮ್ ಮೆಕನೈಸೇಷನ್ ಅಂತ. ಸೊ ಆ ಒಂದು ಮಿಷನ್ ಅಲ್ಲಿ ಮೇನ್ ಆಗಿ ರೈತರಿಗೆ ಜಾಗೃತಿ ಉಂಟು ಮಾಡಬೇಕು, ಮಾಹಿತಿ ಕೊಡಬೇಕು, ಫಂಡಿಂಗ್ ಕೊಡಬೇಕು, ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಮೂಲಕ ಬಾಡಿಗೆಗೆ ಸಲಕರಣೆಗಳನ್ನ ಅಥವಾ ಈ ಕೃಷಿ ಸಾಧನಗಳನ್ನ ಕೊಡಬೇಕು ಅಂತ. ಓಕೆ, ನೆಕ್ಸ್ಟ್